ನಿರೂಪಕಿ ದಿವ್ಯಾ ಆಲೂರು. ಇನ್ನು ಬಹಳ ಖುಷಿ ಅನ್ಸೋದು ಏನಂತ ಹೇಳಿದ್ರೆ, ಬಹಳಷ್ಟು ವರ್ಷಗಳಿಂದ ಸ್ಟಾರ್ ಸುವರ್ಣ ವಾಹಿನಿ ಯಾವುದೇ ಒಂದು ಕಾರ್ಯಕ್ರಮ ಸಾದರಪಡಿಸಿದ್ರು ಕೂಡ ಅದರಲ್ಲಿ ಒಂದು ಹೊಸತನವಿರುತ್ತೆ, ಒಂದು ವಿಶಿಷ್ಟ ರೀತಿಯಾದ ಶೈಲಿ ಅಡಕವಾಗಿರುತ್ತೆ. ಹಾಗಾಗಿಯೇ ಕರ್ನಾಟಕದ ಪ್ರತಿ ಮನೆಯಲ್ಲೂ ಬಹಳಷ್ಟು ಜನ ಅಭಿಮಾನಿಗಳಿದ್ದಾರೆ ನಮ್ಮ ಸ್ಟಾರ್ ಸುವರ್ಣ ವಾಹಿನಿಗೆ. ಮತ್ತಷ್ಟು ಮನಗೆಲ್ಲುವಂತಹ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲೂ ಕೂಡ ಮೂಡಿ ಬರಲಿ ಅಂತ ಹಾರೈಸ್ತಾ, ಈಗ ಚಾನೆಲ್ ಬಗ್ಗೆ ಒಂದು ಚಿಕ್ಕ ಪರಿಚಯ ತಿಳಿಸ್ಕೊಡುವಂತ ನಮ್ಮ ಚಾನೆಲ್ AV ನೋಡಿಕೊಂಡು ನಂತರ ಕಾರ್ಯಕ್ರಮ ಮುಂದುವರಿಸೋಣ. ವಿಭಿನ್ನ ಕಥಾ ಹಂದರವನ್ನ ಹೊಂದಿರುವಂತಹ ವಸುದೇವ ಕುಟುಂಬ ಆಲ್ಮೋಸ್ಟ್ 30 ವರ್ಷಗಳ ನಂತರ ಕಂಬ್ಯಾಕ್ ಆಗಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಹಿರಿಯ ನಟರಾದಂತಹ ಅವಿನಾಶ್ ಸರ್ ಅವರು. ವೆಲ್ಕಮ್ ಬ್ಯಾಕ್ ಟು ಸ್ಮಾಲ್ ಸ್ಕ್ರೀನ್ ಸರ್ ಎಂದೇನುತ್ತ ಅವರ ಶ್ರೀಮತಿಯಾಗಿ ಅಂಜಲಿ ಅವರು ರಾರಾಜಿಸಲಿದ್ದಾರೆ. 4 ಜನ ಪವರ್ಫುಲ್ ಮಕ್ಕಳು ಇರ್ಲಿದ್ದಾರೆ. ಹೆಣ್ಮಕ್ಳು ಅಂದ್ರೆ ಟೆನ್ಷನ್ ಅಲ್ಲ ಗುರು, ಹೆಣ್ಮಕ್ಳು ಅಂದ್ರೆ ಟೆನ್ಷನ್ ಅಲ್ಲ, 10 ಸನ್ಸ್ಗೆ ಸಮ ಅನ್ನೋ ರೀತಿಯ ಅಪ್ಪನ ಒಂದು ಸ್ಟ್ರಾಂಗ್ ಫೀಲ್. ಹೆಣ್ಮಕ್ಳು ಮೇಕ್ ಸಮ್ ನಾಯ್ಸ್ ಯಾ. ಸೊ ಆ ರೀತಿಯ ಒಂದು ಖುಷಿಯಿಂದ ಇರುವಂತ ಕುಟುಂಬದ ಕತೆ. ಅದು ಸೀರಿಯಲ್ ಅಂತ ಅನ್ಸೋದಿಲ್ಲ, ಇದು ನಮ್ಮ ಮನೆಯ ಕಥೆ ಅನ್ಸುತ್ತೆ. ಮಾಲ್ತಿ ಸುಧೀರ್ ಅಂತಹ ದಿಗ್ಗಜ ನಟಿ ಕೂಡ ನಮ್ಮ ಜೊತೆ ಇರುವಂಥದ್ದು ನಮ್ಮ ಸೌಭಾಗ್ಯ ಅಂತ ಭಾವಿಸ್ತಾ ನಾನು ಹೆಚ್ಚು ಹೇಳೋದಿಲ್ಲ. ಒಂದು ಪುಟ್ಟ ಝಲಕ್ AV ನೋಡೋಣ, ನಮ್ಮ ಸೀರಿಯಲ್ನ ಒಂದು ಚಿಕ್ಕ ತಿರುಳನ್ನ ತಿಳಿದುಕೊಳ್ಳೋಣ. ಹೇಗನ್ನಿಸ್ತು? ಸೂಪರ್ ಅಲ್ಲ? ಲವ್ಲಿ. ನಾನು ಪ್ರತಿ ಬಾರಿ ಕೂಡ ಹೇಳ್ತಾ ಇರ್ತೀನಿ, ಅದು ಸಿನಿಮಾ ಪ್ರೆಸ್ ಮೀಟ್ಸ್ ಆಗಿರಲಿ ಅಥವಾ ಸೀರಿಯಲ್ ಲಾಂಚ್ ಇವೆಂಟ್ಸ್ ಆಗಿರಲಿ, ಮನರಂಜನೆಯ ಮಾಧ್ಯಮವಷ್ಟೇ ಅಲ್ಲ, ಕಿರುತೆರೆ ಮತ್ತು ಹಿರಿತೆರೆ ಬಹಳಷ್ಟು ವಿಚಾರಗಳನ್ನು ತಿಳಿಸುವಂತಹ, ಜ್ಞಾನವನ್ನು ಕೊಡುವಂತಹ ಸೀರಿಯಲ್ಗಳಾಗಿರುತ್ತೆ. ಸಾಮಾಜಿಕ ಜವಾಬ್ದಾರಿ ಇರಬೇಕು. ಯಾವುದೇ ಒಂದು ಸಿನಿಮಾದ ಕಥಾಹಂದರ ಜನರನ್ನ ಹೊಸ ದಿಕ್ಕಿನೆಡೆಗೆ ಕರ್ಕೊಂಡು ಹೋಗಬೇಕು, ಒಂದು ಪಾಸಿಟಿವ್ ಥಿಂಕಿಂಗ್ ಕಡೆಗೆ ಸೆಳಿಬೇಕು. ಸೊ ಅವೆಲ್ಲ ಎಲಿಮೆಂಟ್ಸನ್ನು ಹೊಂದಿದೆ ವಸುದೇವ ಕುಟುಂಬ. ಒಂದೇ ಬೇರು ಕವಲು 100 ಎನ್ನುವಂತ ಒಂದು ಟ್ಯಾಗ್ ಲೈನ್ ಕೂಡ ಇದೆ. ಸೊ ಆಲ್ ದ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ಗಾಡ್ ಬ್ಲೆಸ್ ಯು ಆಲ್. ಸೆಪ್ಪಕ್ಕೆ ಕೂತಿದ್ರು. ಯಾಕಜ್ಜಿ ಅಂದ್ರೆ ಕೆಟ್ಟ ಪದ ಉಪಯೋಗಿಸಿ ಒಬ್ಳಿಗೆ ಬೈದು, ಅವಳಿಗೆ ಏನಾಗಿದೆ ಅವಳಿಗೆ ಡ್ಯಾಶ್ಗೆ, ಅದನ್ನ ಹೇಳಕ್ಕಾಗಲ್ಲ ಇಲ್ಲಿ ಸ್ಟೇಜಲ್ಲಿ. ಪಾಪ ಇವಳಿಗೆ ಎಷ್ಟು ತೊಂದರೆ ಕೊಡ್ತಾರೆ ಅಂತ. ನಾನು ಯಾರೋ ಅಕ್ಕಪಕ್ಕದ ಮನೆ ಸ್ಟೋರಿ ಹೇಳ್ತೀರ ಅಜ್ಜಿ ಅಂತ ಕೇಳಿದ್ರೆ, ಇಲ್ಲ ಸೀರಿಯಲ್ ಸ್ಟೋರಿನ ಅಷ್ಟು ಮನ್ಸಾಗಿ ಇಟ್ಕೊಂಡು. ಮತ್ತೆ ಎಷ್ಟೋ ಕಡೆ ಕೆಲವು ವಿಲನ್ ರೋಲ್ ಮಾಡಿರೋರನ್ನ ಹೊಡೆದಿರೋದು ಉಂಟು. ಅಂದ್ರೆ ಸೀರಿಯಲ್ಸ್ ಅಷ್ಟು ಮನ್ಸಿಗೆ ಹತ್ರ, ದಿನ ನೋಡ್ತಾರೆ. ಆಕ್ಚುಲಿ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡೋರು ಸಿಕ್ಕಾಪಟ್ಟೆ ಪಾಪ್ಯುಲರ್ ಇರ್ತಾರೆ. ಅದು ಆ ಕಾಲಕ್ಕೆ ಅಂತ ನಾವು ಅನ್ಕೊಂಡ್ರೆ ಸುಳ್ಳು. ಈಗ ಸೋಷಿಯಲ್ ಮೀಡಿಯಾನಲ್ಲಿ ಜಾಸ್ತಿ ಆಪರೇಟ್ ಮಾಡೋರು ಯಾರಪ್ಪ? ನಿಮ್ಮಂಥ ಜನ್ರೇಷನ್ ಅವರು ಕೂಡ ಸೀರಿಯಲ್ದು ಒಂದು ಪುಟ್ಟ ಏನಾದ್ರು ಬೈಟ್ ಹಾಕಿದ್ರೆ, ಅದು ವಿಡಿಯೋ ಹಾಕಿದ್ರೆ, ಅಲ್ಲಿ ಅವ್ರ ಕಾನ್ವರ್ಸೇಷನ್ ನೋಡಿದಾಗ ಅನ್ಸೋದು ಎಷ್ಟು ಮನಸ್ಸಿಗೆ ತಗೊಳ್ತಾರೆ. ಅದು ರಿಯಲ್ ಅಲ್ಲ ಅಂತ ಗೊತ್ತಿದ್ರು ಕೂಡ ಅವರ ಭಾವನೆಗಳ ಕನ್ನಡಿ ಅನ್ನೋ ಒಂದು ರೀತಿ ಭಾಸವಾಗುತ್ತೆ. ಈಗಿನವರಿಗೂ ಕೂಡ ಕನೆಕ್ಟ್ ಆಗ್ತಿದೆ ಸೀರಿಯಲ್ಸ್. ಅದಕ್ಕೆ ಇಷ್ಟೊಂದು ಸೀರಿಯಲ್ಸ್ ಮೂಡಿ ಬರ್ತಾ ಇರುವಂಥದ್ದು ಅನ್ನೋದನ್ನ ನಾವು ಗಮನಿಸಬಹುದು. ಸೊ ಸೋಮವಾರದಿಂದ ಪ್ರತಿದಿನ ರಾತ್ರಿ 8:30ಕ್ಕೆ ರಂಜಿಸ್ಲಿಕ್ಕೆ, ನಮ್ಮ ಭಾವನೆಗಳನ್ನ ಮೀಟ್ಲಿಕ್ಕೆ ಬರ್ತಿದೆ ವಸುದೇವ ಕುಟುಂಬ. ಸೊ ಕುಟುಂಬದ ಕೇಂದ್ರ ಬಿಂದು ವಸುದೇವ ರೋಲ್ ಪ್ಲೇ ಮಾಡ್ತಿರುವಂತಹ ನಮ್ಮ ಪ್ರೀತಿಯ ಅವಿನಾಶ್ ಸರ್ ಅವರನ್ನ ನಾನು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇನೆ. ಪ್ರೀತಿಯ ಚಪ್ಪಾಳೆಯೊಂದಿಗೆ ಬರ್ಮಾಡ್ಕೊಳ್ಳೋಣ. ಕರ್ನಾಟಕ ಕಂಡಂತಹ ಶ್ರೇಷ್ಠ ನಟರಲ್ಲಿ ಪ್ರಮುಖರಾಗಿ ಕಾಣಸಿಗುವಂತಹ ನಮ್ಮ ಪ್ರೀತಿಯ ಅವಿನಾಶ್ ಸರ್ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತ ವೇದಿಕೆಗೆ. ನನಗೆ ಒಂದು ಸೋಜಿಗ ಅನ್ಸಿದ್ದು, ಕತಾರ್ನಿಂದ ನನ್ನ ತಾಯಿ ಭೂಮಿ ಕರ್ನಾಟಕಕ್ಕೆ ಬರ್ತಾ ಇದ್ದೀನಿ ಅಂತ ಸರ್ರು ರೀಲಲ್ಲಿ ಹೇಳ್ತಾರೆ. ರೀಲ್ ಲೈಫಲ್ಲಿ ಗ್ಯಾಪ್ ಫಿಲ್ ಮಾಡ್ತಾರೆ, ಎಲ್ಲಾ ಕಡೆ ಅವರೇ ಕಾಣಿಸ್ತಾ ಇದ್ದಾರೆ ಸೀರಿಯಲ್ ನಲ್ಲಿ. ಸೊ ನಲ್ಮೆಯ ಸ್ವಾಗತ ಅಂಜಲಿ ಅವ್ರಿಗೆ. ಇನ್ನು ಕಾಯಿಸ್ತಾ ಇದ್ದಾರೆ, ಮೊಮ್ಮಕ್ಕಳ ಪಾಲಿನ ನೆಚ್ಚಿನ ಅಜ್ಜಿಯಾಗಿ ಕಾಣಿಸ್ಕೊಳ್ತಿದ್ದಾರೆ. ರಂಗ್ ನೋಡಿದಾಗೆಲ್ಲ ಒಬ್ಬ ದಿಟ್ಟ ಮಹಿಳೆ ನಮ್ಮ ಪ್ರೀತಿಯ ಮಾಲ್ತಿ ಸುಧೀರ್ ಅವ್ರಿಗೊಂದು ಜೋರಾದ ಚಪ್ಪಾಳೆ ಬರಲಿ. ನಲ್ಮೆಯ ಸಹೃದಯಿ.
ಅಂತೆಯೇ ಐ ಕೈಂಡ್ಲಿ ರಿಕ್ವೆಸ್ಟ್ ನಮ್ಮ ವಾಹಿನಿಯ ಪರವಾಗಿ ನಮ್ಮ ಫಿಕ್ಷನ್ ಹೆಡ್ ಶಿಲ್ಪಾ ಮ್ಯಾಮ್ ಅವರನ್ನ ನಾನು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇನೆ. ಇವರಿಬ್ರು ಒಂದೇ ಕುಟುಂಬಕ್ಕೆ ಸೇರಿದವರು. ಹೆಂಡತಿ ಹಳ್ವ ಸೀರಿಯಲ್ಗೆ ಪ್ರೀತಿಯ ಚಪ್ಪಾಳಿಯೊಂದಿಗೆ ಅವರಿಬ್ರು ಜೊತೆಗೆ ವೇದಿಕೆಗೆ ನಾನು ಬರ್ಮಾಡ್ಕೊಳ್ತೀನಿ. ಒಬ್ಬೊಬ್ಬರನ್ನ ಸಪರೇಟ್ ಆಗಿ ಕರೆಯೋಕೆ ಇಷ್ಟಪಡಲ್ಲ. ವಿತ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಲೆಟ್ಸ್ ವೆಲ್ಕಮ್ ಆರ್ ಬಿಲೋವೆಡ್ ಡೈರೆಕ್ಟರ್. ರಾಣಿ ಕೂಡ ಸ್ಟೇಜಿಗೆ ಬರ್ತಿದೆ. ಪಾಪ ಸರ್ ಎಷ್ಟು ಸೈಲೆಂಟ್ ಅಲ್ಲ, ಸೆಟ್ಟಲ್ಲೂ ಕೂಡ ಅವ್ರು ಎಷ್ಟು ವಿನಮ್ರತೆಯಿಂದ ನಡ್ಕೊಳ್ಬಹುದು. ಪಾಪ ಎಷ್ಟು ಕಷ್ಟ ಅಲ್ವಾ. ಸೊ ಮೊದಲಿಗೆ ನಾನು ನಮ್ಮ ಕ್ಯಾಪ್ಟನ್ ಅನ್ನ ಮಾತಾಡ್ಸೋಣ. ನಮ್ಮ ಸ್ಟಾರ್ ಸುವರ್ಣದ ನಂಬರ್ 1 ಸೀರಿಯಲ್ ಅಂತ ಕರೆಸ್ಕೊಳ್ತಿರುವಂತಹ ನಿನ್ನ ಜೊತೆ ನನ್ನ ಹೀಗೆ ಮುಂದುವರಿಲಿ ಅಂತ ಹಾರೈಸ್ತಾ ಓವರ್ ಟು ಅನಿಲ್ ಜಿ. ಮೊದಲು ನಾನು ಶಿಲ್ಪಾ ಮೇಡಮ್ಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ದಿದು 4ನೇ ಸೀರಿಯಲು. ನಮ್ಮ ನಂಬಿ ಸೀರಿಯಲ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮೇಡಮ್. ರಾಜ್ ಸಾರ್ಗೂ ಥ್ಯಾಂಕ್ಸ್ ಹೇಳಬೇಕು. ಅವರು ಕೂಡ ನಮ್ಗೆ ಅಷ್ಟೇ ಪ್ರೋತ್ಸಾಹ ಕೊಟ್ಟರು. ಈಗ ವಸುದೇವ ಕುಟುಂಬ ಅನ್ನೋದೇನೆಂದರೆ ಒಂದು ಫ್ಯಾಮಿಲಿ ಸಬ್ಜೆಕ್ಟ್. ಇದು 4 ಜನ ಹೆಣ್ಮಕ್ಳ ಕತೆ. ಈ ನಾರ್ಮಲ್ ಥರ ಲವ್ ಸ್ಟೋರಿ ಏನು ಬೇಡ, ಸಾಕು ಎಲ್ಲ ಬಂದಿದೆ. ಈ ಒಂದು ಫ್ಯಾಮಿಲಿ ಸಬ್ಜೆಕ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಶಿಲ್ಪಾ ಮೇಡಮ್ ನಮಗೆ ಇದನ್ನು ಕೊಟ್ಟರು. ಮಿಡಲ್ ಕ್ಲಾಸ್ ಮನೇಲಿ ಏನೇನು ನಡೆಯುತ್ತೆ, ಹೆಣ್ಮಕ್ಳು ಹೇಗೆ ಆಡ್ತಾರೆ, ಏನೇನು ಸಣ್ಣ ಸಣ್ಣ ಒಂದು ಸೂಕ್ಷ್ಮತೆಗಳನ್ನು ತೋರಿಸಿ ಮಾಡ್ತಾ ಇರೋ ಧಾರಾವಾಹಿ ಇದು. ಖಂಡಿತವಾಗ್ಲೂ ಇದು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಆಮೇಲೆ ಎಸ್ಪೆಷಲಿ ಇನ್ನೊಂದೇನೆಂದರೆ ಅವಿನಾಶ್ ಸಾರು 30 ವರ್ಷ ಆದಮೇಲೆ ಮಾಡ್ತಿರೋದು. ನಮಗೆ ಆ್ಯಕ್ಚುಲಿ ಮೊದಲು ತುಂಬಾ ಭಯ ಆಯಿತು ಅವಿನಾಶ್ ಸರ್ ಹತ್ರ ಹೆಂಗಪ್ಪ ಮಾಡೋದು ಅಂತ. ಅವ್ರು ಅಷ್ಟು ದೊಡ್ಡವರು, ನಾವು ಸೀರಿಯಲ್ನಲ್ಲಿರೋರು, ಹೆಂಗೆ ಇರುತ್ತೋ ಏನೋ ಅಂತ ಭಯ ಆಗೋದು ಮೊದಲನೇ ಸೀನ್ ಮಾಡ್ಬೇಕಾರೆ. ಆಮೇಲೆ ಎಷ್ಟು ಕಂಫರ್ಟಬಲ್ ಕೊಟ್ಬಿಟ್ರು ಅಂದರೆ ನಮಗೇನು ಅನ್ನಿಸ್ಲೇ ಇಲ್ಲ, ಅಷ್ಟು ಕಂಫರ್ಟ್ ಆಗ್ಬಿಟ್ರು. ನಿರ್ದೇಶಕರ ನಟ ಅಂದರೆ ಹಿಂಗೆ ಇರ್ತಾರೆ ಅಂತ ನಮ್ಗೆ ಇವರು ನೋಡೇ ಗೊತ್ತಾಗಿದ್ದು. ಇಷ್ಟು ದೊಡ್ಡದಾಗಿ ಬೆಳೆದ್ರು ಹಿಂಗೆ ಇಷ್ಟು ಕಂಫರ್ಟಬಲ್ ಕೊಡ್ತಾರೆ ಇದಕ್ಕೆ ಸೀನ್ಗಳು ಅಷ್ಟು ಚೆನ್ನಾಗಿ ಬರೋಕ್ಕೆ ಸಾಧ್ಯ ಆಯಿತು. ಅವ್ರು ಯಾವತ್ತೂ ನಮ್ಗೆ ಅದು ಫೀಲೇ ಕೊಡಲಿಲ್ಲ. ಹೇಗೆ ಹೇಳ್ತಿರೋ ಹಾಗೆ ಅವರು ಮಾಡೋರು. ಅದಂತೂ ಭಾರಿ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್ ಸರ್. ಅಂಜಲಿ ಮೇಡಮ್ಮು ಅಷ್ಟೇ. ಅವಿನಾಶ್ ಸರ್ದು ಅಂಜಲಿ ಮೇಡಮ್ದು ಟಿ ವಿಲಿ ಸಿನಿಮಾದಲ್ಲಿ ನೋಡಿದ ನೆನಪು ನನಗೆ. ಇವತ್ತು ಅವ್ರು ಮತ್ತೆ ಪೇರಾಗಿದ್ದಾರೆ. ಭಾರಿ ಖುಷಿ ಆಯಿತು. ಇವರಿಬ್ಬರದು ಕಾಂಬಿನೇಷನ್ ಸೀನ್ ಅಂತೂ ಭಾರಿ ತುಂಬ ಚೆನ್ನಾಗಾಯಿತು. ತುಂಬ ಇಷ್ಟಪಟ್ಟು ಮಾಡ್ತಿದ್ರು. ಇವರಿಬ್ಬರು ಒಂಥರ ರೋಲ್ ಮಾಡಲ್ ಥರ ಅನಿಸಿದ್ರು ಸೀರಿಯಲ್ಗೆ. ಇವ್ರು ನೋಡಿಕೊಂಡು ನಮ್ಮ ಹೆಣ್ಮಕ್ಳು ಕೂಡ ಇವ್ರನ್ನೇ ಪಾಲಿಸ್ಕೊಂಡು ಹೋಗ್ತಿದ್ದಾರೆ. ಭಾರಿ ಖುಷಿ ಆಯಿತು ಸೆಟ್ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ವಿಲನ್ನ ತುಂಬ ಹೈಲೈಟ್ ಮಾಡ್ತಿಲ್ಲ ಸರ್ ನಾವು ಇದರಲ್ಲಿ. ಈಗ ನೋಡಿ 4 ಜನ ಹೆಣ್ಮಕ್ಳು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದಾಗ ಆ ಸಣ್ಣ ಸಣ್ಣ ಸಮಸ್ಯೆಗಳಿರ್ಬೋದು. ಈಗ ಮ್ಯಾಕ್ಸಿಮಮ್ ನಮ್ಮಲ್ಲಿ ಸೀರಿಯಲ್ ನೋಡೋರೆಲ್ಲ ಮಿಡಲ್ ಕ್ಲಾಸ್ನವ್ರೆ. ಹಾಗಾಗಿ ಆ ಸಣ್ಣ ಸಮಸ್ಯೆಗಳನ್ನು ಕೂಡ ನಾವು ನೀಟಾಗಿ ತೋರಿಸ್ತಾ ಇದ್ದೀರಿ. ಎಲ್ಲೂ ನೆಗೆಟಿವ್ಸ್ನ ಎಲಾಬ್ರೇಟ್ ಮಾಡ್ತಿಲ್ಲ. ಯಾವುದೇ ಸಮಸ್ಯೆ ಬಂದರೂ ಎಲ್ಲರೂ ಒಟ್ಟಿಗೆ ಸೇರಿಕೊಂಡ್ರೆ ಆ ಸಮಸ್ಯೆ ಹೆಂಗೆ ಸಾಲ್ವ್ ಮಾಡ್ಕೋಬೋದು ಅನ್ನೋದನ್ನು ನಾವು ಜಾಸ್ತಿ ಒತ್ತು ಕೊಟ್ಟು ತೋರಿಸ್ತಿದ್ದೀರಿ. ಈಗ ಧಾರಾವಾಹಿ ಅಂದಮೇಲೆ ನೆಗೆಟಿವ್ ಇರಬೇಕು, ಯಾವುದೇ ಆಗಲಿ ಪಾಸಿಟಿವ್ ನೆಗೆಟಿವ್ ಎರಡೂ ಇರಬೇಕು. ಸೊ ನೆಗೆಟಿವ್ ಪಾತ್ರ ಇರುತ್ತೆ, ಬಟ್ ಅದನ್ನು ನಾವು ಅಷ್ಟು ಹೈಲೈಟ್ ಜಾಸ್ತಿ ಮಾಡ್ದಲೆ ಪಾಸಿಟಿವ್ ಆಗಿ ಏನೇನು ಮಾಡಬೇಕು ಎಲ್ಲ ಮಾಡ್ತಿದ್ದೀವಿ ಸರ್. ಈಗಾಗಲೇ ಅವ್ರದ್ದೊಂದು ಸೀರಿಯಲ್ ನಡೀತಾ ಇದೆ. 2ನೇ ಸೀರಿಯಲ್ ಜೊತೆಗೆ 8ರಿಂದ 8:30ಕ್ಕೆ ನಿನ್ನ ಜೊತೆ ನನ್ನ ಕತೆ, 8:30ರಿಂದ 9 ಎಗೇನ್ ವಸುದೇವ ಕುಟುಂಬ, 8ರಿಂದ 9 ಇವರೇ ಆವರಿಸ್ಕೊಂಡಿದ್ದಾರೆ. ಹೀಗೂ ಹೇಳ್ಬೋದಾ, ವಜ್ರದ ವ್ಯಾಪಾರಿಗೆ ಮಾತ್ರ ವಜ್ರದ ಬೆಲೆ ಗೊತ್ತಿರುತ್ತೆ. ಹಾಗಾಗಿ ಶಿಲ್ಪಾ ಮೇಡಮ್, ರಾಜ್ ಸರ್ ಅವರು ಇವರಿಗೆ ಕೇಪಬಿಲಿಟಿ ಇದೆ ಅಂತ ಗುರುತಿಸಿ ಸ್ಲಾಟ್ ಕೊಟ್ಟಿರೋದು. ಥ್ಯಾಂಕ್ ಯು ಸೋ ಮಚ್ ಶಿಲ್ಪಾ ಮ್ಯಾಮ್ ಫಾರ್ ದಟ್. ಪ್ರೋಮೋದು ಏನಾಯಿತು, ನಾವು ಆಲ್ರೆಡಿ ಶೂಟ್ ಮಾಡಿದ್ರಿ. ಸುಧಾ ನರಸಿಂಹರಾಜು ಮೇಡಮ್ ಅವ್ರದ್ದು ನಮ್ದು ಏನಾಗಿತ್ತು, ಔಟ್ಡೋರ್ ಶೂಟಿಂಗ್ ಮಾಡಲೇಬೇಕು ಅಂತ. ಫಸ್ಟ್ ಏನು ಮಾಡಿತ್ತು, ಇಲ್ಲೇ ಮಾಡಬೇಕು ಅಂತಿತ್ತು, ಬೆಂಗಳೂರು ಸುತ್ತಮುತ್ತ ಮಾಡೋಣ ಅಂತಿದ್ರಿ. ಬಟ್ ಆಮೇಲೆ ಬೇಡ, ಕತೆಗೆ ಔಟ್ಡೋರ್ ಹೋಗಲೇಬೇಕು ಅಂತಿತ್ತು. ಅವ್ರಿಗೆ ಪಾಪ ಔಟ್ಡೋರ್ ಬರೋ ಸ್ವಲ್ಪ ಕಷ್ಟ ಇತ್ತು ಆ ಟೈಮಲ್ಲಿ. ಮಗುದು ಸ್ಕೂಲು ಅದೆಲ್ಲ ಪ್ರಾಬ್ಲಮ್ಸ್ ಇತ್ತು. ಅವರು ತುಂಬ ಟ್ರೈ ಮಾಡೋದಕ್ಕೆ, ಬಟ್ ಅದು ಆಗಲಿಲ್ಲ. ಹಾಗಾಗಿ ನಾವೇನು ಮಾಡಬೇಕಾಯ್ತು, ಅನಿವಾರ್ಯವಾಗಿ ಲಾಂಚ್ ಮಾಡಲೇಬೇಕಿತ್ತು. ಅಲ್ಲಿಗೆ ಹೋದ್ರಿ. ಆಮೇಲೆ ಪ್ರೋಮೋದು ಪ್ರಾಬ್ಲಮ್ ನಮಗೇನಾಗಿತ್ತು, ಪ್ರೋಮೋ ಆಲ್ರೆಡಿ ಶೂಟ್ ಆಗೋಗಿತ್ತು. ಮತ್ತೆ ಶೂಟ್ ಮಾಡೋಕ್ಕೆ ನಮ್ಮ ಕೈಲಿ ಮಳೆ ಜಾಸ್ತಿ ಇದಾಗೋಯ್ತು, ರೆಡ್ ಅಲರ್ಟ್ ಆಗಿಬಿಟ್ಟಿತ್ತು. ನಾವು ಶೂಟ್ ಮಾಡಿದ್ದು ಕಳಸ ಸುತ್ತಮುತ್ತ. ಮಳೆ ಜಾಸ್ತಿ ಇರೋದ್ರಿಂದ ನಾವು ಮತ್ತೆ ಪ್ರೋಮೋ ಶೂಟ್ ಮಾಡೋದಕ್ಕಾಗಲಿಲ್ಲ. ನಮ್ಮ ಶೂಟಿಂಗು ಮಾಡಬೇಕಾಗಿತ್ತು. 15 ತಾರೀಕು ಟೆಲಿಕಾಸ್ಟ್ ಅಂತ ಮುಂಚೆನೇ ಹೇಳಿಬಿಟ್ಟಿದ್ರು. ಸೊ ಎಪಿಸೋಡು ಮಾಡ್ಕೋಬೇಕಾದ್ರಿಂದ ನಮಗೆ ಬ್ಯಾಲೆನ್ಸ್ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಮತ್ತೆ ಶೂಟ್ ಮಾಡಿದ್ದೀರಿ, ಅದು ಮೋಸ್ಟ್ಲಿ ಇನ್ನೊಂದು 2-3 ಡೇಸಲ್ಲಿ ಲಾಂಚ್ ಆಗುತ್ತೆ ಹೊಸ ಪ್ರೋಮೋ. ಕತೆ ನಡೆಯುತ್ತೆ ಅನ್ನೋದ್ರನ್ನೇ ಕತೆ ಮಾಡಿರೋದು. ವಿ ರಿಯಲಿ ಥ್ಯಾಂಕ್ಫುಲ್ ಟು ಶಿಲ್ಪಾ ಮ್ಯಾಮ್. ಅಂದರೆ ನಮ್ಮನ್ನು ನಂಬಿ ಇಷ್ಟು ದೊಡ್ಡ ಪ್ರಾಜೆಕ್ಟು, ಎಲ್ಲರೂ ಸ್ಟಾರ್ಸ್ ಇದ್ದಾರೆ, ಇಷ್ಟು ದೊಡ್ಡ ಪ್ರಾಜೆಕ್ಟ್ನ ನಮ್ಮನ್ನು ನಂಬಿ ಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ಶಿಲ್ಪಾ ಮ್ಯಾಮ್ಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಫಾರ್ ಸ್ಟಾರ್ ಸುವರ್ಣ
ನಾವು ಇದು 4th ಶೋ ನಮ್ಮದು ಇಲ್ಲಿ. ಸೊ ಇಷ್ಟು ನಂಬಿದ್ದಾರೆ ಅಂತಂದರೆ ವಿ ವಿಲ್ ರಿಯಲಿ ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಸ್ಟಾರ್ ಆ್ಯಂಡ್ ಶಿಲ್ಪ ಮ್ಯಾಮ್. ಆ್ಯಂಡ್ ನೆಕ್ಸ್ಟ್ ವಿಲ್ ಟಾಕ್ ಅಬೌಟ್ ಅವರ್ ಆರ್ಟಿಸ್ಟ್ ಮಾಲ್ತಿ ಮ್ಯಾಮ್, ಆಮೇಲೆ ನಮ್ಮ ಲೀಡ್ಸು ಎಲ್ಲರೂ ದೇ ಆರ್ ರಿಯಲಿ ಡೂಯಿಂಗ್ ಎ ಗ್ರೇಟ್ ಜಾಬ್. ಈಗ ಮಲೆನಾಡಲ್ಲಿ ಹೋಗಿ ಶೂಟಿಂಗ್ ಮಾಡೋದು ಅಂದರೆ ಇಟ್ಸ್ ನಾಟ್ ಅ ಸಿಂಪಲ್ ಥಿಂಗ್. ತುಂಬ ಚಾಲೆಂಜಸ್ ಇದೆ. ಎಲ್ಲದಕ್ಕೂ ಕೋಆಪ್ರೇಟ್ ಮಾಡಿ ಮಳೆಯಲ್ಲಿ ಹುಡುಗರು ನೆಂದು ಬೆಂದು ಅಡ್ಜಸ್ಟ್ ಮಾಡಿಕೊಂಡು ಅವಿನಾಶ್ ಸರ್ ಆಗಿರ್ಬೋದು, ಅಂಜಲಿ ಮ್ಯಾಮು, ಮಾಲ್ತಿ ಅಮ್ಮ ಎಲ್ಲರೂ ತುಂಬ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಬಂದಿದೆ, ದಯವಿಟ್ಟು ನೋಡಿ. ವಿ ನೀಡ್ ಆಲ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು. ಈ ಸೀರಿಯಲ್ಲು ಮನೆ ಮನೆಗೆ ಹೋಗಬೇಕು, ಮನಸ್ಸಿಗೆ ಹೋಗಬೇಕು. ಆ ಮನೆಯಲ್ಲಿ ಕುಂತವರೆಲ್ಲ ಬರೀ ವಸುದೇವ ಕುಟುಂಬದ ಬಗ್ಗೆನೇ ಮಾತಾಡಬೇಕು. ಇದು ಆಶೀರ್ವಾದ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಅವಿನಾಶು ಬರೀ ಈ ಸೀರಿಯಲ್ಗೆ ನನ್ನ ಮಗ ಅಲ್ಲ, ನನ್ನ ಜೀವನದಲ್ಲೂ ನನಗೆ ಅವರು ದೊಡ್ಡ ಮಗನೇ. ಇವತ್ತಿಂದಲ್ಲ, ಸುಧೀರ್ ಅವ್ರ ಕಾಲದಿಂದಲೂ ಅವ್ರು ನಮ್ಮ ಮಗನೇ ನಮಗೆ. ಸೊ ಈ ಸೀರಿಯಲ್ಲು ತುಂಬ ಯಶಸ್ವಿ ಕಾಣಲಿ. ಆಮೇಲೆ ಅನಿಲ್ ಸರ್ ಅವರ ಡೈರೆಕ್ಷನ್ ಇದೆಯಲ್ಲ, ನಾನು ಈ ರಂಗಕ್ಕೆ ಹೊಸಬಳು ಆದರೂ ಏನೋ ನೋವು ಮಾಡ್ಕೊಳ್ಳೋದೆ, ಬೇಜಾರ ಮಾಡ್ಕೊಳ್ಳೋದೆ, ಡೈಲಾಗ್ ಹೇಳೋದ್ರಲ್ಲಾಗಲಿ ತಾಳ್ಮೆ ಇದೆಯಲ್ಲ, ಅದು ಭೂಮಿ ತೂಕದಷ್ಟು ತಾಳ್ಮೆ ಅವರಿಗಿದೆ. ಸೊ ಅವರನ್ನು ನಾನು ಯಾವತ್ತೂ ಗುರುಗಳ ಸ್ಥಾನದಲ್ಲೇ ನೋಡ್ತೀನಿ. ಆಮೇಲೆ ನಾವು ಕಲಾವಿದರು ನಮ್ಮನ್ನೇ ಹೇಗೆ ಉಪಯೋಗಿಸ್ಕೋಬೇಕು, ಹೇಗೆ ಅವ್ರ ಹತ್ರ ಕೆಲಸ ತಗೋಬೇಕು. ಕಲಾವಿದರು ಅಂತಂದರೆ ನಾವು ಕಲಾವಿದರು ಮಾತ್ರ, ಅವ್ರ ಹತ್ರ ಏನು ಟ್ಯಾಲೆಂಟ್ ಇದೆ ಅಂತ ತಗೊಳ್ಳೋದು ಡೈರೆಕ್ಟ್ರಿಗೆ ಸಂಬಂಧಪಟ್ಟಿದ್ದು. ಅದನ್ನು ಅವರು ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರೆ. ನಮಗೆ ಖುಷಿ. ನಮ್ಗೆ ಒಂದೊಂದ್ಸರಿ ನೆಗಡಿ ಆಗಿರುತ್ತೆ ಆದರೂ ಓಡೋಗಿರ್ತೀವಿ, ಒಂದೊಂದ್ಸರಿ ಜ್ವರ ಮೈಯಲ್ಲಿ ಇರುತ್ತೆ ಆದರೂ ಓಡೋಗಿರ್ತೀವಿ. ಯಾಕೆಂದರೆ ಆ ಕಲೆ ಅನ್ನೋದು ನಮ್ಮ ಉಸಿರು ಅಂದ್ಕೊಂಡಿರ್ತೀವಿ. ಸೊ ಆ ಉಸಿರನ್ನು ಹೇಗೆ ಅಳವಡಿಸ್ಕೋಬೇಕು ಅನ್ನೋದು ಡೈರೆಕ್ಟ್ರಿಗೆ ಮಾತ್ರ ಸಂಬಂಧ ಇರುತ್ತೆ. ಅದನ್ನು ಅನಿಲ್ ಸರ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮತ್ತು ಮರ ಇದ್ದರೆ ಫಲ ತಿನ್ಬೋದು, ಮರನೇ ಕಡ್ದಾಕಿದ್ರೆ ಫಲ ತಿನ್ನಕ್ಕಾಗಲ್ಲ. ಹಾಗೆ ರೇಖಾ ಮೇಡಮು ಮರ ಇದ್ದಂಗೆ, ಪ್ರೊಡ್ಯೂಸರ್ ಇದ್ದಂಗೆ. ಸೊ ಅವರು ನಮಗೆ ಅನ್ನದಾತರಾಗಿದ್ದಾರೆ. ಅವರಿಗೆ ಯಾವತ್ತೂ ರಾಯರು ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಜೈ ಹಿಂದ್. ಅಮ್ಮನ ಮಾತು ಕೇಳ್ತಾ ಇದ್ರೆ ನುಡಿ ಮುತ್ತುಗಳ ಒಂದು ಪುಸ್ತಕ ಓದಿದ ರೀತಿ ಅನ್ಸುತ್ತೆ. ಥ್ಯಾಂಕ್ ಯು ಮಾ. ಅಮ್ಮಂದಿರೋ ಮನೆಯಲ್ಲಿ ಒಂದು ರೀತಿ ಸ್ವಲ್ಪ ವಿಲನ್ಸು ಈಗ ನಡೀತಾ ಇರೋದು ಕೂಡ. ಆದರೆ ಈ ಪಾತ್ರ ಹೇಗಿದೆ ಪದ್ಮ ಪಾತ್ರಧಾರಿಯಾಗಿ ಅಂಜಲಿ ಮ್ಯಾಮ್? ಸ್ಟಾರ್ ಸುವರ್ಣ ಅದು ಒಂದು ನನಗೆ ಬಾಕಿ ಇತ್ತು ಮಾಡೋಕ್ಕೆ. ಶಿಲ್ಪಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್. ನನಗೆ ಪ್ರತಿ ಸಾರಿನೂ ನನ್ನನ್ನು ಸಿಕ್ಕಿದಾಗ ಯಾವಾಗ ಆ್ಯಕ್ಟ್ ಮಾಡ್ತೀರಾ ಅಂತ ಕೇಳ್ತಿದ್ರು. 10 ಪಾತ್ರಗಳು ಆರಿಸಿ ಬಂದರೂ ನಾನು ಒಂದು ಒಳ್ಳೆ ಪಾತ್ರಕ್ಕೆ ಕಾಯ್ತಾ ಇದ್ದೆ. ಸ್ಟಾರ್ ಸುವರ್ಣ ಅಂದರೆ ಒಬ್ಬ ಸ್ಟಾರ್ನೇ ಕರ್ಕೊಂಡು ಬಂದಿದ್ದಾರೆ ಅವಿನಾಶ್ ಸರ್ನ, ಶಿಲ್ಪಾ ಮೇಡಮ್ ಅವರು. ಖುಷಿ ಆಗ್ತಿದೆ. ಅವಿನಾಶ್ ಸರು ನಾನು 32 ವರ್ಷಗಳ ಹಿಂದೆ ಸಿನಿಮಾದಲ್ಲಿ ಅಭಿನಯಿಸಿದ್ವಿ. ಒಂದು ತುಳು ಸಿನಿಮಾದಲ್ಲೂ ನಾವಿಬ್ಬರು ಜೋಡಿಯಾಗಿ ಆ್ಯಕ್ಟ್ ಮಾಡಿದ್ವಿ. ಆ್ಯಂಡ್ ನಾನು ಕಂಬ್ಯಾಕ್ ಆದಮೇಲೆ ಇಷ್ಟೊಂದು ಸೀರಿಯಲ್ಗಳು ಮಾಡಬೇಕಾದ್ರೆ ಈ ಸೀರಿಯಲಲ್ಲಿ ಇವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇರೋದು ತುಂಬಾ ಖುಷಿ ಆಗ್ತದೆ. ಕಲಾವಿದ್ರಿಗೆ ಯಾವಾಗಲೂ ಎಷ್ಟು ಸೀರಿಯಲ್ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಅವ್ರಿಗೆ ಯಾವ ಪಾತ್ರ ಸಿಗುತ್ತೆ ಅನ್ನೋದು ಮುಖ್ಯ. ಆ ಥರ ಪಾತ್ರಗಳು ಸಿಕ್ಕಿದಾಗ ಅದರಲ್ಲಿ ಆ್ಯಕ್ಟ್ ಮಾಡೋಕ್ಕೂ ಅವ್ರಿಗೆ ತುಂಬಾ ಉತ್ಸಾಹ ಇರುತ್ತೆ. ಅದೇ ಥರ ಈ ಪಾತ್ರ ನನಗೆ ತುಂಬಾ ಪದ್ಮ ಆಗಿ 4 ಜನ ಹೆಣ್ಮಕ್ಳ ತಾಯಿಯಾಗಿ ಈ ಪಾತ್ರ ನನಗೆ ತುಂಬ ಖುಷಿ ಕೊಟ್ಟಿದೆ. ನನಗೆ ಮೊದಲನೇ ಬಾರಿ ಸ್ಟಾರ್ ಸುವರ್ಣದಿಂದ ಕರೆ ಬಂತು. ನಾನು ಮೊದಲು ಕೇಳಿದ ಪ್ರಶ್ನೆ ಅವ್ರಿಗೆ, ಕತೆ ನಂದು ಪಾತ್ರ ಚೆನ್ನಾಗಿದೆಯಾ ಹೇಳಿ, ಕತೆ ಚೆನ್ನಾಗಿದೆ ಹೇಳಿ ಮಾಡ್ತೀನಿ ಅಂತ. ಆವಾಗ ರೇಖಾ ಮ್ಯಾಮ್ ಕರೆದು ಕತೆ ಹೇಳಿದ್ರು. ತುಂಬ ಇಷ್ಟ ಆಯಿತು. ಕಲಾವಿದ್ರಿಗೆ ಯಾವಾಗಲೂ ಅದು ಹಸಿವಿರುತ್ತೆ, ಅದು ತೀರೋದೇ ಇಲ್ಲ ರೀ. ಅದ್ರಲ್ಲಿ ಮಾಡ್ತಿದ್ರಲ್ಲ ಸಾಕಲ್ವ ಇನ್ನೇನು ಅಂತಾರೆ. ನೋ, ನೆವರ್. ಅದು ಡೆತ್ ಆಗೋವರೆಗೂ, ಕೊನೆಯ ದಿನದವರೆಗೂ ಬಣ್ಣ ಹಚ್ಚಬೇಕು ಅನ್ನೋ ಕನಸು ಯಾವಾಗಲೂ ಇರುತ್ತೆ. ನಾನು ಅಮ್ಮ ಮಧ್ಯಾಹ್ನ ಕೂತ್ಕೊಂಡ್ರೆ ಹಳೇ ಕಾಲದ ಕತೆಗಳೇ ತುಂಬ ಮಾತಾಡ್ಕೋತಾ ಇರ್ತೀವಿ. ಅವಾಗ ಹೇಗಿತ್ತು ನಮ್ಮ ಜರ್ನಿ, ಹೇಗಿತ್ತು, ಎಷ್ಟು ಚೆನ್ನಾಗಿತ್ತು. ನಿಮಗೆಲ್ಲ ಇದೆ, ಯಾಕೆ ಅಭಿನಯಿಸ್ತೀರಾ ಅಂತಾರೆ. ಹೊಟ್ಟೆ ಇವತ್ತು ಊಟ ಮಾಡಿದ್ದೀನಿ ಅಂದ ತಕ್ಷಣ ನಾಳೆನೋ ಊಟ ಮಾಡಲ್ವಾ? ಮಾಡೇ ಮಾಡ್ತೀವಿ, ನಾಳೆನೋ ಊಟ ಅಲ್ವಾ? ಹಾಗೆ ಇದು ಹಸು ಕಲಾವಿದರಿಗೆ ತೀರೋದೇ ಇಲ್ಲ. ಇನ್ನೊಂದು ಪಾತ್ರ ಮಾಡೋಣ, ಇನ್ಯಾವುದಾದ್ರು ಒಂದು ಪಾತ್ರ ಮಾಡೋಣ ಅನಿಸ್ತಾ ಇರುತ್ತೆ. ಸೊ ತುಂಬಾ ಖುಷಿ ಆಗ್ತಿದೆ. ಸ್ಟಾರ್ ಸುವರ್ಣದಲ್ಲಿ ಒಂದು ಒಳ್ಳೆ ಪಾತ್ರ, ನನಗೆ ನನ್ನ ಕನಸಿನ ಪಾತ್ರ. ನಾನು ಏನು ಅನ್ಕೋತೀನಿ ಆ ಪಾತ್ರ ಸಿಕ್ಕಿದೆ ನನಗೆ. ನಿಜ ಜೀವನದಲ್ಲಿ 2 ಹೆಣ್ಮಕ್ಳು, ಇಲ್ಲಿ 4 ಜನ ಹೆಣ್ಮಕ್ಳು. ಬಟ್ ಈ ಪಾತ್ರದಲ್ಲಿ ನಾನು ಅಭಿನಯಿಸ್ಬೇಕಾದ್ರೆ ಪ್ರತಿ ಕ್ಷಣನೂ ನನಗೆ ನನ್ನ ಮಕ್ಳಿಗೆ ಏನು ಹೇಳ್ತಾರೆ, ಅಯ್ಯೋ ಬಂದರೆ ಲೇಟ್ ಆಯಿತು, ಎಷ್ಟೊತ್ತು ರೆಡಿ ಆಗ್ತೀರಾ, ಆ ಒಂದು ದಿನದ ಡೈಲಾಗು ನನಗೆ ಇವ್ರಿಗೆಲ್ಲ ಹೇಳುವಾಗ ನೆನಪಾಗ್ತಿರುತ್ತೆ. ಆಮೇಲೆ ಬೈಯೋದಿರ್ಬೋದು, ಏನು ಕಿರ್ಚ್ಕೋತೀರಾ, ನಿಮಗೆ ಬುದ್ಧಿ, ಎಲ್ಲ ಶಬ್ದಗಳು. ಆಮೇಲೆ ಬಟ್ಟೆಯಿಂದ ಇದೇನು ಬಟ್ಟೆ ಅಂತ ಹಾಕೊಂಡಿದ್ಯಾ, ಒಳ್ಳೆ ಜಾಲರ ಇದ್ದಂಗಿದೆ ನೋಡೋಕ್ಕೆ ಅಂತ ಏನು ನನ್ನ ಮಕ್ಳಿಗೆ ಹೇಳ್ತೀನೋ ಆ ಥರನೇ ಇಲ್ಲೂ ಆಗ್ತಾ ಇರುತ್ತೆ. ಒಂದು ಕುಟುಂಬ ಆಗಿದ್ದೀವಿ ನಾವು ತುಂಬ ಅದ್ಭುತವಾಗಿ. ಇಡೀ ಒಂದು ನಮ್ಮ ಡೈರೆಕ್ಟರ್ ಸರ್ಗೆ ಹೇಳಬೇಕಂದ್ರೆ, ನಾನು ಮೊದಲನೇ ದಿನ ಹೋದಾಗ
ಏನು ಮಾಡ್ತಾರೋ ಏನೋ ನಾವು ಪ್ರತಿದಿನ ನಾವು ಎಷ್ಟೇ ಅಭಿನಯಿಸಿರ್ಲಿ, ನಟಿ ಆಗಿರಲಿ, ಯಾರೇ ಆರ್ಟಿಸ್ಟ್ ಆದರೂ ಎಲ್ಲೇ ಒಂದು ಮೊದಲನೇ ದಿನ ಬರ್ಬೇಕಾದ್ರೆ ನಮ್ಮಲ್ಲಿ ಒಂದು ಸಣ್ಣ ಭಯ ಇರುತ್ತೆ. ಈಗಪ್ಪ ಅಂತ ನಾವು ಅಭಿನಯಿಸ್ಬೋದು, ಕ್ಯಾಮ್ರಾ ಹೊಸದಲ್ಲ, ಆರ್ಟಿಸ್ಟಾಗಿ ಹೊಸಬಿಡಲ್ಲ, ಕಲಾವಿದರು ಹೊಸಬಿಡಲ್ಲ, ಬಟ್ ಆ ಭಯ ಇರುತ್ತೆ. ಆ ಭಯ ನಾವು ಹೋಗ್ಲಾಡಿಸಿದ್ದು ನಮ್ಮ ಅನಿಲ್ ಸರ್. ಇಲ್ಲ, ನನಗೆ ವೆರಿ ಕಂಫರ್ಟಬಲ್ ಡೈಲಾಗ್ ಹೇಳೋಕ್ಕಾದ್ರೆ. ಯಾಕಂದರೆ ನಾವೆಲ್ಲ ಏನು ಮಾಡ್ತೀವಿ, ಕೆಲವು ಡೈಲಾಗ್ನ ಮತ್ತೆ ಪ್ರಶ್ನೆ ಮಾಡ್ತೀವಿ. ಸೊ ಅದ್ರ ಹಿಂದೆ ಏನಾಯಿತು, ಯಾಕೆ ನಾನು ಈ ಡೈಲಾಗ್ ಹೇಳ್ತೀನಿ, ಇದ್ರ ಮುಂದೆ ಏನಾಗುತ್ತೆ, ಯಾಕೆ ಇಷ್ಟು ಕಿರ್ಚ್ಕೊಂಡು ಹೇಳೋಕೆ ಹೇಳ್ತಿದ್ದೀರಾ ನನಗೆ, ಯಾಕೆ ಅದನ್ನು ನಾನು ಪ್ರತಿ ಸಾರಿ ನಾವು ನಿಂತ್ಕೊಂಡು ಕೇಳುವಾಗ ಅನಿಲ್ ಸರು ಪ್ರತಿ ಕ್ಷಣನೂ ನಮಗೆ ಇದಾಗಿರುತ್ತೆ, ಅದಕ್ಕೆ ನೀವು ಈ ಥರ ಹೇಳ್ತಿದ್ದೀರಾ, ಇಲ್ಲ ಮುಂದೆ ಇದನ್ನು ನಡೆಯುತ್ತೆ, ಅದನ್ನು ಪ್ರತಿ ಕ್ಷಣ ತುಂಬ ತಾಳ್ಮೆಯಿಂದ ಹೇಳ್ತಾ ಇದ್ರು. ತುಂಬ ಖುಷಿ ಆಯಿತು ಅವ್ರ ಜೊತೆ ವರ್ಕ್ ಮಾಡಿ. ಆ್ಯಂಡ್ ರೇಖಾ ಮ್ಯಾಮ್ ವೆರಿ ಕಂಫರ್ಟಬಲ್. ನಾವು ಬೇರೆ ಇದಕ್ಕೆಲ್ಲ ಟ್ರಾವೆಲ್ ಮಾಡಿದಾಗೆಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು. ಅವಿನಾಶ್ ಸರ್ ಜೊತೆ ಆ್ಯಕ್ಟ್ ಮಾಡ್ತಾ ಇರೋದು ತುಂಬಾ ಖುಷಿ ಆಗ್ತಿದೆ. ಯಾವಾಗ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ವಿ 32 ವರ್ಷದ ಹಿಂದೆ, ಇವಾಗ ಬಂದಾದ್ಮೇಲೆ ತುಂಬಾ ಒಂದು ದೊಡ್ಡ ನಟ ಇವಾಗ ಅವಿನಾಶ್ ಸರ್. ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದು ನನ್ನ ಸೌಭಾಗ್ಯ ಅನ್ಕೊತೀನಿ. ಅವ್ರ ಸೆಟ್ಟಲ್ಲಿ ಅವ್ರದ್ದು ಟೈಮಿಂಗ್ಸು, ಅವ್ರ ಡೈಲಾಗ್ ಡೆಲಿವರಿ, ಅವ್ರ ತಾಳ್ಮೆ, ಆಮೇಲೆ ಯಾವತ್ತೂ ನನಗೆ ಅವ್ರ ಸೆಟ್ಟಲ್ಲಿ ಇವತ್ತಿಷ್ಟು ಬೆಳೆದು ಬಿಟ್ಟಿದ್ದೀನಿ, ದೊಡ್ಡ ನಟ ಆಗಿದ್ದೀನಿ ಅಂತ ನನಗೆ ಅನಿಸೇ ಇಲ್ಲ. 4ವರಲ್ಲಿ ಅವರು 4ವರಾಗಿರ್ತಾರೆ. ಸರ್ ಏನು ಹೇಳ್ಕೊಟ್ರು ಕೂಡ ನನಗೆ ಗೊತ್ತು ಅಂತ ಹೇಳಲ್ಲ, ಡೈರೆಕ್ಟ್ ಹೇಳಿದ್ನ ಹೌದಾ ಇದನ್ನು ಮಾಡಬೇಕಾ ಮಾಡ್ತೀನಿ ಅಂತಾರೆ. ಡೈರೆಕ್ಟು ಒಂದು 3 ಟೇಕ್ ಆದಮೇಲೆ ಇನ್ನೊಂದು ಏನಾದರೂ ಬೇಕು ಅಂದರೂ ಕೆಲವರಲ್ಲಿ ನೋಡಿರ್ತೀವಿ ನಾವು, ನನಗೆ ಗೊತ್ತು ಅನ್ನೋದಿರುತ್ತೆ, ಅವ್ರ ಮುಖ ಭಾವನೆಗಳಲ್ಲಿ ಆ ಥರದ್ದು ಏನೂ ಕಾಣಲ್ಲ. ಅದು ನನಗೆ ತುಂಬಾ ಖುಷಿ ಕೊಟ್ಟಿದೆ. ಯಾವಾಗಲೂ ನಾವು ಆ್ಯಕ್ಟ್ ಮಾಡಬೇಕಾದ್ರೆ ಸೆಟ್ಟಲ್ಲಿ ಎಲ್ಲ ಕಲಾವಿದ್ರ ಜೊತೆಯಾಗಿ ಆ ಒಂದು ಬಾಂಧವ್ಯ ಇರಬೇಕು. ಅಭಿನಯಿಸ್ಬೇಕಂದ್ರೆ ಒಬ್ಬರ ಜೊತೆಲಿ ಆ ಒಂದು ಬಾಂಧವ್ಯ ನನಗೆ ಈ ಸೆಟ್ಟಲ್ಲಿ ಸಿಕ್ಕಿದೆ. ತುಂಬ ಚೆನ್ನಾಗಿದೆ, ಕಥೆನೂ ಚೆನ್ನಾಗಿದೆ, ನಮ್ಮ ಪಾತ್ರಗಳು ಚೆನ್ನಾಗಿದೆ. ನನ್ನ ಪಾತ್ರ ಚೆನ್ನಾಗಿದೆ ಅಂತ ಹೇಳಲ್ಲ, ನಮ್ಮ ಪಾತ್ರಗಳು ತುಂಬ ಚೆನ್ನಾಗಿದೆ. ಎಲ್ಲರಿಗೂ ಪ್ರೀತಿ ಪ್ರೇಮ ಅದನ್ನೇ ನೋಡಿ ಅಂತಿದ್ರು. ಖಂಡಿತ ಇವತ್ತು ರೀಚ್ ಆಗೋದು ನಾನು ಮಾಡಿರೋ ಸೀರಿಯಲ್ಗಳು. ನಾನು ಬೇರೆ ಚಾನಲ್ ಸೀರಿಯಲ್ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಒಂದು ವಿಷಯಗಳ ಬಗ್ಗೆ ಚರ್ಚೆ ನಡೆದಾಗ ಎಲ್ಲರಲ್ಲೂ ಬರೋದು ಕುಟುಂಬ ಅಂತ ಒಂದು ನಡೆದ್ರೆ, ಈಗ ಯಾರಾದ್ರೂ ಏನೋ ಮಾಡ್ಕೋ ಇದೇನು ಕತೆ ಬರ್ದಿದ್ದಾರೆ, ನಿಜ ಜೀವನದಲ್ಲಿ ನಡೆಯುತ್ತಾ ಅಂತ ಪ್ರಶ್ನೆ ಕೇಳ್ತಾರೆ. ಸೊ ಈ ಸೀರಿಯಲಲ್ಲಿ ಪ್ರತಿದಿನ ಆ್ಯಕ್ಟ್ ಮಾಡಬೇಕಾದ್ರೂ ನನ್ನೊಳಗೆ ಅಯ್ಯೋ ನಮ್ಮ ನಾದಿನಿ ನನಗೆ ಈ ಥರ ಹೇಳಿದ್ದಲ್ಲ, ಅಯ್ಯೋ ನಮ್ಮ ಅತ್ತೆ ಹೀಗೆ ಬೈದಿದ್ರು ನನಗೆ, ನಿನ್ನ ಗಂಡ ನಿನಗೆ ದುಡ್ದಾಗ್ತಾ ಇದ್ದಾನೆ ಅಂತಿದ್ರು. ನಾನು ಅವ್ರ ಪ್ರಶ್ನೆ ಕೇಳಿದ್ರೆ ನನಗೆ ಮಾತ್ರ ದುಡ್ದಾಗ್ತಾ ಇದ್ದಾರೆ, ನಿಮಗೆ ದುಡ್ದಾಗ್ತಾ ಇಲ್ವಾ ನಿಮ್ಮ ಮಗ ಅಂತ. ಆ ಡೈಲಾಗ್ ಬಂದಾಗ ನನಗೆಲ್ಲೋ ಒಂದು ಕಡೆ ಹಂಗೆ ಅನ್ಸಕ್ಕೆ ಶುರು ಆಗುತ್ತೆ. ಆ ಥರ ಪ್ರತಿಯೊಬ್ಬ ಕುಟುಂಬಕ್ಕೂ ಕನೆಕ್ಟ್ ಆಗುತ್ತೆ, ಒಂದು ಸೀನ್ ಕೂಡ ಕನೆಕ್ಟ್ ಆಗುತ್ತೆ. ಯಾರೋ ಸರ್ ಕೇಳಿದ್ರು ಇವಾಗ ತಾನೆ, ಹೀರೋಯಿನ್ಗಳ ಒಂದು ನೆಗೆಟಿವ್ನೇ ಲೇಡೀಸ್ನ ನೆಗೆಟಿವ್ ಮಾಡ್ತಾರೆ. ಖಂಡಿತ ಅದು ನನಗೂ ತುಂಬಾ ಅನಿಸುತ್ತೆ. ನಾನು ಯಾವಾಗಲೂ ವಾದ ಮಾಡ್ತಾ ಇರ್ತೀನಿ, ಇದೇ ಥರ ಗಂಡಸರು ಕ್ವೈಟಾಗಿ ಮನೇಲಿ ಅದಕ್ಕೆ ಹೋಗ್ಬಿಟ್ಟು ಎಲ್ಲ ಪಾರ್ಕಲ್ಲಿ ಕುತ್ಕೊಂಡ್ಬಿಡ್ತಾರೆ. ಇವಾಗ ಅತ್ತೆ ಸೊಸೆ ಜಗಳ ಆಡ್ಕೊಳ್ಳಿ, ಅದಕ್ಕೆ ನಾದ್ನೀರು ಜಗಳ ಆಡ್ಕೊಳ್ಳಿ ಅಂತ. ನಾನು ಪಾರ್ಕ್ಗೆ ಹೋದಾಗ ಒಂದೊಂದು 10-20 ಗಂಡಸರು ಕುತ್ಕೊಂಡು ನಾನು ವಾಕ್ ಮಾಡುವಾಗ ಅಯ್ಯೋ ಇವಳೇನೋ ಹಾಲು ಸೀಸ್ಬಿಟ್ಟಿದ್ದಾಳಂತೆ, ಮನೇಲಿ ಜಗಳಪ್ಪ, ನಾನು ಬೇಗ ಹೊರಟ್ಬಿಟ್ಟೆ ನನ್ನ ಪಾರ್ಕಿಗೆ ಅಂತ ನನ್ನ ಕಿವಿಗೆ ಬೀಳ್ತಾ ಇರುತ್ತದು. ಓ ಹೌದಾ, ನಾವು ಅಭಿನಯಿಸ್ತೀವಿ, ನಿಜವಾಗ್ಲೂ ನಡೀತಾ ಇದೆಯಾ ಇದು ಅಂತ ನನಗೆ ಅನ್ಕೊಳ್ತಾ ಇರ್ತೀನಿ. ಆ ಥರ ನೀವು ಕೇಳ್ತಾ ಇದ್ರು ಸರ್. ಇವಾಗ ಖಂಡಿತ ಜಗಳ ಅನ್ನೋದು ಶುರುವಾಗೋದು ಇದು ಸಣ್ಣದಾಗಿ ಹೆಣ್ಣಿಂದಾನೇ ಅನಿಸುತ್ತೆ ನನಗೆ. ಪಾಪ ನನ್ನ ಗಂಡಸ್ಗಳಿಂದ ಅಂತ ಹೇಳಲ್ಲ, ಹೆಣ್ಮಕ್ಳಿಬ್ರು ಸುಖವಾಗಿ ಮನೇಲಿದ್ರೆ ಆ ಗಂಡಸು ನೆಮ್ಮದಿಯಾಗಿರ್ತಾರೆ ಅನಿಸುತ್ತೆ. ಅವರು ಎಲ್ಲರ ಜೊತೆನೂ ಚೆನ್ನಾಗಿರ್ತಾರೆ. ಅವಾಗ ಅಮ್ಮನ ಜೊತೆನೂ ಚೆನ್ನಾಗಿರ್ತಾರೆ, ಅತ್ತೆ ಸೊಸೆ ಹೆಂಡತಿ ಜೊತೆನೂ ಚೆನ್ನಾಗಿರ್ತಾರೆ. ನಾನು ತಿಳಿದು ನಾನು ನೋಡಿರೋ ವಿಷಯನ ಹೇಳ್ತಾ ಇದ್ದೀನಿ. ಸೊ ನೀವು ಕೇಳ್ತಾ ಇದ್ರಿ ಮನೇಲಿ ಆ ಥರ ಒಂದು ಘಟನೆ ಮಾಡುವಂಥವ್ರು, ಒಂದು ಪಾತ್ರಧಾರಿಗಳು. ನೀವು ಸ್ಕ್ರೀನ್ ಮೇಲೆ ಮಾತ್ರ ಒಂದು ವಿಲನ್ ಇರ್ತಾಳೆ, ಅವಳು ಕೆಟ್ಟವಳಾಗಿರ್ತಾಳೆ, ಅವಳಿಂದ ಕತೆ ನಡೆಯುತ್ತೆ. ಒಂದು ಹೆಣ್ಣನ್ನು ವಿಲನ್ ಮಾಡಿ ಆ ಸೀರಿಯಲ್ನ ಮುಂದೆ ತರ್ತಾರೆ, ಅದಿಲ್ಲ. ನಿಜ ಜೀವನದ ಮನೆಗಳಲ್ಲೂ ಆ ಥರ ಇದ್ದಾರೆ. ನಿಜ ಜೀವನದ ಮನೆಯಲ್ಲೂ ನಾನು ಯಾರಿಗೂ ಕೆಟ್ಟವಳಾಗಿರ್ತೀನಿ, ನಮ್ಮ ಮನೇಲಿ ನನಗೆ ಯಾರೋ ಇನ್ನೊಬ್ರು ಕೆಟ್ಟವಳಾಗಿರ್ತಾರೆ, ನಾನು ಇವ್ರಿಗೆ ಒಳ್ಳೆಯವ್ರಾದ ತಕ್ಷಣ ನಮ್ಮ ಮನೇಲಿ ಇನ್ಯಾರಿಗೂ ಒಳ್ಳೆಯವಳಾಗಲ್ಲ. ನಮ್ಮ ಮನೇಲಿ 5 ಪಾತ್ರ ಇದೆ, ಆ ಪಾತ್ರದಲ್ಲಿ ಇಬ್ಬರಿಗೆ ನಾನು ತುಂಬ ಒಳ್ಳೆಯವಳಾಗ್ತೀನಿ, ಇನ್ನೊಬ್ರಿಗೆ ಒಳ್ಳೆಯವಳಾಗಲ್ಲ. ಸೊ ಮನೆಗಳಲ್ಲೇ ಆ ಪಾತ್ರಗಳಿದೆ. ಆ ಪಾತ್ರನೇ ಇವಾಗ ನಾವು ಕತೆ ಥರನೇ ತೋರಿಸ್ಬೇಕಂದ್ರೆ ಆ ಪಾತ್ರನ ತೋರಿಸ್ಲೇಬೇಕಾಗತ್ತೆ. ಅದರಿಂದ ಆ ಪಾತ್ರನ ತೋರಿಸೋದಕ್ಕೆ ಆ ಥರ ತರ್ತಾರೆ. ಎಲ್ಲೋ ಒಂದು ಕಡೆ ಹೆಚ್ಚಾಗುತ್ತೆ, ಒಂದ್ಸರಿ ತೀರಾ ಒಂದು ವಿಷಯಗಳು ಓವರ್ ಆಗುತ್ತೆ ಅನ್ಸುತ್ತೆ. ಬಟ್ ಹೆಣ್ಣಿಂದ ಶುರುವಾಗದಂಥ ಮನೆಗಳಲ್ಲಿ ಸತ್ಯ ಸರ್. ಒಂದು ನೆಗೆಟಿವ್ ಇದ್ದೇ ಇರುತ್ತೆ ಪಾತ್ರ ಮಾತ್ರ ಮನೇಲಿ. ತುಂಬ ಹೇಳಿದ್ರೆ ಇವಾಗ ನನಗೆ ಗ್ರಾಮಾಚಾರ್ಯಲ್ಲೇ ಹೇಳ್ತಾ ಇದ್ರು ಸರ್, ಇಷ್ಟು ಪ್ರೀತಿ ಮಾಡ್ತಾರೆ, ನಿಜ ಜೀವನದಲ್ಲಿ ಇವ್ರು ಯಾರು ಇರ್ತಾರೆ ಈ ಥರಪ್ಪ ಅಂತ. ಜನ ಏನಾಗುತ್ತೆ ಗೊತ್ತಾ, ಬೆಸ್ಟ್ ತೋರಿಸ್ದಾಗೂ ಅಲ್ಲೊಂದು ಚುಕ್ಕಿನಿಡ್ತಾರೆ, ತುಂಬ ನೆಗೆಟಿವ್ ತೋರಿಸ್ದಾಗೂ ಅಲ್ಲೊಂದು ಚುಕ್ಕಿ ಇರ್ತಾರೆ. ನಮ್ಮ ಜೀವನದಲ್ಲಿ ಈ ಪುಟ ಓದುವಾಗ ಒಂದೇನೋ ವಿಷಯ ಬಂದಾಗ ನೆಕ್ಸ್ಟ್ ಪುಟದಲ್ಲೂ ಅದೇ ಇರುತ್ತೆ ಅಂತ ನಾವು ಅನ್ಕೊಳಕ್ಕಾಗಲ್ಲ. ಆ ಪುಟದಲ್ಲಿ ಇನ್ನೇನೋ ಒಂದು ಬೇರೆ ಇರುತ್ತೆ. ನಾವು ಮೊದಲೇ ಅನ್ಕೋಬೇಕಂದ್ರೆ ನಮ್ಮ ಜೀವನದಲ್ಲಿ ನಮ್ಮ ಮನೆಗಳಲ್ಲೇ ನಡೆಯುತ್ತೆ ಆ ಥರ. ನಾನು ಅಷ್ಟು ಚೆನ್ನಾಗಿ ನೋಡ್ಕೊಂಡು ಯಾಕೆ ಇವ್ರು ಈ ಥರ ಮಾಡಿದಂತ ನಮ್ಮಲ್ಲೇ ಪ್ರಶ್ನೆ ಇರುತ್ತೆ.
ಅದನ್ನೇ ಕತೆ ಮಾಡ್ತಾರೆ, ಅದನ್ನೇ ಸೀನ್ ಮಾಡ್ತಾರೆ, ಅದನ್ನೇ ಜನಕ್ಕೆ ತೋರಿಸ್ತಾರೆ ಅಷ್ಟೇ. ಅದೇ ನಡೆಯೋದು. ಅಂದರೆ ಇದು ಸೀರಿಯಲು ಟೋಟಲಿ ಪ್ರತಿ ಫ್ಯಾಮಿಲಿ ನಡೆಯುವಂಥದ್ದು. ಮನೇಲಿ ತುಂಬ ಇಷ್ಟ ಆಗಿದೆ, ಎಲ್ಲರಿಗೂ ಇದು ಇಷ್ಟ ಆಗುತ್ತೆ. ಎಲ್ಲರನ್ನೂ ಕೇಳ್ಕೊತೀನಿ, ದಯವಿಟ್ಟು ಈ ಸೀರಿಯಲ್ನ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ವೇಟೇಜ್ ಹೆಚ್ಚಿಸಿದೆ ನಮ್ಮ ಸೀರಿಯಲ್ ಅದ್ದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಸರ್, ಸೀರಿಯಲ್ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ HMT ಆಗಿ ಕೆಲಸ ಮಾಡ್ತಾ ಇದ್ದೀರಾ ನಮ್ಮ ಸೀರಿಯಲ್ ನಲ್ಲಿ. ಅಂದ್ರೆ ಹೆಣ್ಮಕ್ಳ ತಂದೆ ಪಾತ್ರ ನಿಭಾಯಿಸ್ತಿದ್ದೀರಾ, ಎಷ್ಟು ಖುಷಿ ತಂದಿದೆ. ಓವರ್ ಟು ಯು ಸರ್. ನಮಸ್ಕಾರ. ನಾನು ಇದಕ್ಕೆ ಮುಂಚೆ ಮಾಡಿದ್ದು ಐ ಥಿಂಕ್ 28 ವರ್ಷಗಳ ಹಿಂದೆನೋ ಏನೋ ಮಾಯಾಮೃಗ ಅಂತ TN ಸೀತಾರಾಮ್ ಅವರ ಸೀರಿಯಲಲ್ಲಿ. ಆಗ ನನಗೆ ಆ ಸೀರಿಯಲಲ್ಲಿ ನನ್ನ ಹೆಂಡತಿ ಸಿಕ್ಕಿದ್ಲು, ಮಾಳವಿಕಾ. ಸೊ ಅಲ್ಲಿ ನಾವು ಮದುವೆ ಆಗಿತ್ತು. 28 ವರ್ಷ ಆದಮೇಲೆ ಈಗ ಮತ್ತೆ ವಸುದೇವ ಕುಟುಂಬದಲ್ಲಿ ಮಾಡ್ತಾ ಇದ್ದೀನಿ. ಇವಾಗ ಹೆಂಡತಿ ಸಿಗೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನನಗೆ ಅದ್ಭುತವಾದ 4 ಮಕ್ಕಳು ಸಿಕ್ಕಿದ್ದಾರೆ. ಒಳ್ಳೆ ನಿರ್ದೇಶಕರು, ನಿರ್ಮಾಪಕರು. ಅಂಜಲಿಯವ್ರ ಜೊತೆ ಎಷ್ಟೋ ವರ್ಷಗಳನ್ನು ಮತ್ತೆ ನಟನೆ ಮಾಡ್ತಾ ಇದ್ದೀನಿ. ಮಾಲತಿ ಅಮ್ಮ ಸಿಕ್ಕಿದ್ದಾರೆ. ಎಲ್ಲವೂ ಒಂದು ರೀತಿ ಪಾಸಿಟಿವ್ ನನಗೆ. ಹಾಗಾಗಿ ನಾನು ಇಲ್ಲೊಂದು ಬಹಳ ಪಾಸಿಟಿವ್ ಪಾತ್ರ, ವಸುದೈವ ಕುಟುಂಬ. ಅಂದರೆ 4 ಜನ ಹೆಣ್ಮಕ್ಳು, ಎಲ್ಲರಿಗೂ ಗಂಡು ಮಕ್ಕಳು ಬೇಕು ಅನ್ನೋ ಕಾಲದಲ್ಲಿ ಹೆಣ್ಮಕ್ಳು ಇಟ್ಕೊಂಡು ಹೆಣ್ಮಕ್ಳನ್ನೇ ಗಂಡು ಮಕ್ಕಳ ಥರ ಬೆಳೆಸ್ತೀನಿ. ಅವರ ಜೀವನದ ಆಸೆನೇ ನನ್ನ ಆಸೆ. ಅವ್ರಿಗೆ ಏನು ಬೇಕೋ ಅದನ್ನು ನಾನು ಮಾಡ್ತೀನಿ, ಅದನ್ನು ಪೂರೈಸ್ತೀನಿ. ಅಪಾರವಾದ ಪ್ರೀತಿಯನ್ನು ತೋರಿಸಿ ಮಕ್ಕಳನ್ನು ಬೆಳೆಸಿ, ಅವನ ಕೈಲಿ ಆಗದೆ ಇದ್ದಾಗ ಅವನ ಹೆಂಡತಿ ಅದನ್ನೆಲ್ಲ ತಗೊಂಡು ಗಂಡನ ಆಸೆಗಳನ್ನೆಲ್ಲ ಪೂರೈಸುವಂಥ ಒಂದು ಕತೆ ಭಾಳ ಇಷ್ಟ ಆಯಿತು. ಸುಮಾರು ಜನ ನನಗೆ ಬಂದು ಕೇಳಿದರು, ಮುಂಚೆ ಸುಮಾರು ಚಾನೆಲ್ಗಳು ಬಂದು ಕೇಳಿದ್ದಾರೆ ಪಾತ್ರ ಮಾಡಿ ಸರ್ ಅಂತ. ನನಗೆ ಯಾಕೋ ಆ ಸೀರಿಯಲ್ ಫಾರ್ಮ್ಯಾಟ್ಗಳಲ್ಲಿ ನನಗೆ ಅಭ್ಯಾಸ ಇಲ್ಲ, ಬರ್ತೋಗಿತ್ತು. ತುಂಬ ವರ್ಷ ಸಿನಿಮಾದಲ್ಲಿ ಬೆಳೆದಲ್ಲಿ ಪೂರ್ತಿ ನಾನು. ಹಾಗಾಗಿ ಇಲ್ಲ ಅಂತ ಹೇಳ್ತಾ ಇದ್ದೆ. ಇಲ್ಲಿ ಬಂದು ಕೇಳಿದಾಗ ಈ ಸೀರಿಯಲ್ಗೆ ಅದೇನಾಯ್ತೋ ಗೊತ್ತಿಲ್ಲ, 1-2 ಸರಿ ಹೋ ಅಂದ್ಬಿಟ್ಟು ಕಡೆಗೆ ಹೌದು ಅಂದ್ಬಿಟ್ಟೆ. ಆದರೆ ನನಗೆ ಈ ಚಾನಲ್ನಲ್ಲಿ ನನಗೆ ಸಿನಿಮಾದಲ್ಲಿ ಏನು ಕಂಫರ್ಟ್ಸ್ ಕೊಟ್ಟಿದ್ದಾರೋ, ಏನು ಕೊಟ್ಟಿದ್ರು ಎಲ್ಲವನ್ನೂ ಇಲ್ಲಿ ಕೊಡ್ತಾ ಇದ್ದಾರೆ. ಆದ್ದರಿಂದ ನಾನು ಏನನ್ನು ಮಿಸ್ ಮಾಡ್ಕೊಳ್ತಾ ಇಲ್ಲ. ಹಾಗಾಗಿ ನಿರ್ದೇಶಕ ಅನಿಲ್ ಅವ್ರ ಬಗ್ಗೆ ಹೇಳಬೇಕು. ಯಾಕೆಂದರೆ ಬಹಳ ತಾಳ್ಮೆಯ ಒಂಥರ ಪ್ರತಿರೂಪ ಅಂತಂದರೆ ಅನಿಲ್ ಅವರು. ಯಾಕೆಂದರೆ ನಾನು ಒಪ್ಕೋತೀನಿ, ನಾನು ಈ ಫಾರ್ಮ್ಯಾಟ್ಗೆ ಹೊಂದ್ಕೊಳ್ಳೋದಕ್ಕೆ ಭಾಳ ಕಷ್ಟ ಆಯಿತು ನನಗೆ. ತುಂಬ ಕಿರ್ಚಾಡ್ತಿದ್ದೆ ಶೂಟಿಂಗಲ್ಲಿ, ಗಲಾಟೆ ಮಾಡ್ತಾ ಇರ್ತೀನಿ, ಎಲ್ಲವನ್ನೂ ಮಾಡ್ತಾ ಇರ್ತೀನಿ, ಯಾವುದನ್ನು ಇಲ್ಲ ಅಂತ ಹೇಳೋದಿಲ್ಲ. ಆದರೂ ಎಲ್ಲವನ್ನೂ ತಡ್ಕೊಂಡು ಯಾವುದನ್ನು ಮಾತಾಡದೆ ರೇಖಾ ಅವರಾಗಲಿ, ಅನಿಲ್ ಅವರಾಗಲಿ, ನಮ್ಮ ಮ್ಯಾನೇಜರ್ಗಳಾಗಲಿ ನನ್ನ ಕೋಪ ತಾಪ ಎಲ್ಲ ತಡ್ಕೊಂಡು ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಪಾತ್ರದ ವಿಚಾರದಲ್ಲಿ ಬಹಳ ನನಗಿಷ್ಟವಾದ ಪಾತ್ರ ಇದು. ಯಾಕೆಂದರೆ ಯಾವಾಗಲೂ ನಮಗೆಲ್ಲ ಒಂದು ರೀತಿಯ ದೇವರ ಸ್ಥಾನ ಅಂದರೆ ತಂದೆ ತಾಯಿನೇ. ಸೊ ಎಲ್ಲೋ ಆ ತಂದೆಯ ಪಾತ್ರ ನನಗೆ ಸಿಕ್ಕಾಗ ಎಲ್ಲೋ ನನ್ನ ತಂದೆಯ ನೆನಪು, ನಮ್ಮ ತಂದೆ ನನಗೆ ಹೇಗಿದ್ರು, ನಮ್ಮನ್ನೆಲ್ಲ ಹೇಗೆ ನೋಡ್ಕೊಂಡ್ರು, ಅದನ್ನ ನಾನು ಇಲ್ಲಿ ಅಳವಡಿಸ್ಕೊಂಡು ಪಾತ್ರದಲ್ಲಿ ತರಬಹುದೇನೋ ಒಂದು ಆಸೆ ಆಯಿತು. ನಿಜವಾಗ್ಲೂ ತುಂಬ ಇಷ್ಟವಾದ ಪಾತ್ರ ನನಗೆ ಇದು. ನಾನು ಪೂರ್ತಿ ಇರದೇ ಇರ್ಬೋದು, ಬಟ್ ನನಗೆ ಬಹಳ ಇಷ್ಟವಾದಂಥ ಪಾತ್ರ. ಅಂಡ್ ಸುಮಾರು ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಳ್ತೀನಿ. ಯಾಕೆಂದ್ರೆ ನಾನು ಹೇಳಬಾರ್ದು ಅದನ್ನ. ಅಂಡ್ ಜೊತೆಗೆ ಅಂಜಲಿ ಅವರು ಬಹಳ ಚೆನ್ನಾಗಿ ನಟಿಸ್ತಾ ಇದ್ದಾರೆ. ಮಕ್ಕಳುಗಳು ಅದ್ಭುತವಾಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಬಹಳ ಒಳ್ಳೆ ನಟರು, ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆಕ್ಚುಲಿ ನಿಜವಾಗ್ಲೂ ನಮಗೆ ಎಲ್ಲೋ ಒಂದು ಸಿನಿಮಾ ಶೂಟಿಂಗ್ ಸೆಟಪ್ ಅಂತಲೇ ಅನ್ನಿಸ್ತಾ ಇಲ್ಲ ಇದು ನನಗೆ. ಎಲ್ಲೋ ನಿಜವಾಗ್ಲೂ ಒಂದು ಫ್ಯಾಮಿಲಿ ಜೊತೆ ಇದೀವಿ ಅನ್ನೋ ಭಾವನೆಯನ್ನ ತಂದುಕೊಟ್ಟಂತ ಮಕ್ಕಳುಗಳು ಪ್ರತಿಯೊಬ್ಬರು ಕೂಡ ಯಾವ ಥರದ ಇದು ಇಲ್ಲದೆ ಮುಜುಗರ ಇಲ್ಲದೆ ನಟನೆ ಮಾಡುವಂತ. ಯಾಕೆಂದ್ರೆ ನಾನು ತುಂಬಾ ವರ್ಷ ಸಿನಿಮಾದಲ್ಲಿದ್ದು ಇಲ್ಲಿಗೆ ಬಂದವನು. ಹಾಗಾಗಿ ನನಗೆ ಈ ಫಾರ್ಮಟ್ ಬಗ್ಗೆ, ಇವ್ರು ಮಾಡೋ ಸ್ಪೀಡ್ ಬಗ್ಗೆ, ಇವರು ಎಷ್ಟು ಸೀನ್ ಮಾಡ್ತಾರೆ ಏನು ಗೊತ್ತಿಲ್ಲ ನನಗೆ. ಇಷ್ಟೊಂದು ಮಾಡ್ತಾ ಇದ್ದಾರೆ. ಇವತ್ತು 7 ಪೇಜ್ ಇದೆ ಸೀನು ಒಂದಿನಕ್ಕೆ. ಒಂದು ಸೀನ್ ಅಂತ ಇದಾಯ್ತು, ಇಲ್ಲ ಸರ್ 3 ಸೀನ್ ಇದೆ. 3 ಸೀನಾ? ಈ ಇದೆ 7 ಪೇಜ್ ಇದೆಯಲ್ಲ, ಅದಕ್ಕೆ 3 ಸೀನ್ ಮಾಡೋದು? ಎಲ್ಲವೂ ಕನ್ಫ್ಯೂಷನ್ಗಳು ನನಗೆ.
ಹೆಂಗ್ ಮಾಡ್ತಾರೆ ಇದನ್ನ ಅಂತ. ಬಟ್ ಎಲ್ಲವೂ ಮಾಡ್ತಾ ಇದ್ರು. ನಾನು ತಾಳ್ಮೆನೂ ಕಳ್ಕೊಳ್ತಾ ಇದ್ದೆ. ನಾನು ತಾಳ್ಮೆ ಕಳ್ಕೊಂಡಷ್ಟು ಇಲ್ಲಿ ಯಾರು ಕಳ್ಕೊಂಡಿಲ್ಲ ಅಂತ ಕಾಣುತ್ತೆ. ಅಷ್ಟು ತಾಳ್ಮೆ ಕಳ್ಕೊಂಡಿದ್ದೀನಿ. ಆದರೆ ಎಲ್ಲವನ್ನೂ ತಡ್ಕೊಂಡು ಎಲ್ಲವನ್ನೂ ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ. ಇನ್ನೂ ಶೂಟಿಂಗ್ ಇದೆ, ಅಲ್ಲೂ ತಾಳ್ಮೆ ಕಳ್ಕೊಳ್ಳಲ್ಲ ಅಂತ ಹೇಳೋದಿಲ್ಲ ನಾನು. ಆದರೂ ಕೂಡ ಈಗಲೇ ಕೇಳ್ಬಿಡ್ತೀನಿ, ದಯವಿಟ್ಟು ನಿರ್ಮಾಪಕರು, ನಿರ್ದೇಶಕ ಅನಿಲ್ ಅವರು, ಮ್ಯಾನೇಜರ್ಗಳೆಲ್ಲರೂ ಕ್ಷಮಿಸ್ಬಿಡಿ. ಮುಂದೆ ಕೋಪಿಸ್ಕೊಂಡ್ರು ಪರವಾಗಿಲ್ಲ, ತಪ್ಪು ತಿಳ್ಕೊಬೇಡಿ. ಶಿಲ್ಪಾ ಅವ್ರನ್ನ ನಾನು 25-30 ವರ್ಷಗಳ ಹಿಂದೆ ನೋಡಿದ್ದು, 25 ವರ್ಷಗಳ ಹಿಂದೆ ನಾನು ಅವ್ರನ್ನ ಭೇಟಿ ಮಾಡಿದ್ದು. ಈಗ ಮತ್ತೆ ಭೇಟಿ ಆಗ್ತಿದ್ದೀನಿ. ದ ಚಾನಲ್ ಹಸ್ ಟೇಕನ್ ವಂಡರ್ಫುಲ್ ಕೇರ್ ಆಫ್ ಮೀ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಐ ಆಮ್ ಎಂಜಾಯಿಂಗ್ ಎವರಿ ಮಿನಿಟ್ ಆಫ್ ಇಟ್. ಥ್ಯಾಂಕ್ ಯು ಸೋ ಮಚ್. ಮಾಳ್ವಿಕಾ ಗಲಾಟೆ ಮಾಡೋದಕ್ಕೆ ನಾವು ಒಪ್ಕೊಂಡಿದ್ದು ಫಸ್ಟ್. ಅವಳು ಮಾಡ್ಬೇಕು ನೀನು ಯಾಕೆ ಮಾಡಲ್ಲ ನೀನು ಅಂತ. ಇಲ್ಲ, ನನಗೆ ಆಗಲ್ಲ. ನಾನು ಕಲಾವಿದ, ಸಿನಿಮಾದಲ್ಲೂ ನಟನೆ ಮಾಡ್ತೀನಿ, ಇದು ನಟನೆ ಮಾಡ್ತೀನಿ. ಅಲ್ಲಿ ಯಾವ ವ್ಯತ್ಯಾಸ ಇರಲ್ಲ ಅಲ್ವಾ? ನಟರಿಗೆ ಯಾವ್ದಾದ್ರೇನು, ದೊಡ್ಡ ಸ್ಕ್ರೀನ್ ಅದ ಚಿಕ್ಕ ಸ್ಕ್ರೀನ್ ಅದೇನು. ನನಗೇನು ಅಂತಂದ್ರೆ, ದೊಡ್ಡ ಸ್ಕ್ರೀನಲ್ಲಿ ನನಗೆ ಏನು ಸಿಗುತ್ತೆ ಅದು ಎಲ್ಲೂ ಸಿಕ್ಕರೆ ಎಲ್ಲಿ ಬೇಕಾದ್ರೂ ಮಾಡ್ತೀನಿ. ಅದನ್ನು ಕೊಟ್ಟಾಗ ನಾನೀಗ ಇಲ್ಲ ಅಂತ ಹೇಳಿ. ಜೊತೆಗೆ ತುಂಬಾ ಬಲವಂತ ಮಾಡಿದ್ದು ಮಾಳ್ವಿಕಾ. ತುಂಬಾ ಪಾಪ್ಯುಲರ್ ಮೀಡಿಯಾ ಇದು, ನೀನು ಮಾಡಬೇಕು, ನಿನಗೆ ಗೊತ್ತಿಲ್ಲ, ದಯವಿಟ್ಟು ಮಾಡು ಅಂತ ಹೇಳಿದ್ಲು. ಎಲ್ಲ ಕಡೆ ಟಿಕ್ ಮಾರ್ಕ್ ಹಾಕಿದ್ದೀನಿ. ರಂಗಭೂಮಿನಲ್ಲಿ, ಸಿನಿಮಾದಲ್ಲಿ, ಇದಕ್ಕೂ ಒಂದು ಟಿಕ್ ಮಾರ್ಕ್ ಹಾಕ್ತೀನಿ. ನಾನು ಪ್ಲಾನ್ ಮಾಡ್ಕೊಳ್ತಾ ಇಲ್ಲ ಪಾಪ. ನನ್ನ ಪ್ರಕಾರ ಇವ್ರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ನಾನು ಎಲ್ಲ ಡೇಟ್ಗಳು ಅಡ್ಜಸ್ಟ್ ಮಾಡಿಕೊಂಡು ನಾನು ಹೇಳಿದಾಗ ಯಾಕಂದ್ರೆ ಎಲ್ಲರೂ ಬಹಳ ಬ್ಯುಸಿ ಆಗಿದ್ದಾರೆ. ಎಲ್ಲ ಕಲಾವಿದರು ಬಹಳ ಬ್ಯುಸಿ ಆಗಿದ್ದಾರೆ. ಅಂಜಲಿ ಅವರು ತುಂಬಾ ಸೀರಿಯಲ್ಗಳು ಮಾಡ್ತಾ ಇದ್ದಾರೆ. ಅವರು ಐ ಥಿಂಕ್ ಇಡೀ ತಿಂಗಳು ಬ್ಯುಸಿ ಆಗಿರ್ತಾರೆ. ಮಕ್ಕಳುಗಳೆಲ್ಲ ತುಂಬಾ ಬ್ಯುಸಿ ಆಗಿದ್ದಾರೆ ಎಲ್ಲರೂ. ಬಟ್ ಎಲ್ಲವನ್ನೂ ಪಾಪ ನನ್ನ ಡೇಟ್ ತಗೊಂಡು, ನನ್ನ ಡೇಟ್ ಯಾವಾಗ ಇರ್ತೋ ಫ್ರೀ ಮಾಡಿಕೊಂಡು ಪ್ರತಿಯೊಬ್ಬರು ಅಡ್ಜಸ್ಟ್ ಮಾಡ್ತಾ ಇರ್ತಾರೆ. ನಾನು ಪ್ರಯತ್ನ ಮಾಡ್ತೀನಿ, ಫ್ರೀ ಆಗಿದ್ದಾಗ ಖಂಡಿತ ಮಾಡ್ಕೊಡ್ತೀನಿ. ಬಟ್ ಎಲ್ಲರೂ ಬಹಳ ಬ್ಯುಸಿ ಆಗಿರ್ತಾರೆ. ಬೇರೆ ಭಾಷೆಗಳಲ್ಲಿ ತೆಲುಗುನಲ್ಲಿ ಮಾಡ್ತಾ ಇದ್ದಾರೆ ಕೆಲವು ಹೀರೋಯಿನ್, ತೆಲುಗುನಲ್ಲಿ. ಇವರು ತುಂಬಾ ಸೀರಿಯಲ್ ಮಾಡ್ತಾ ಇದ್ದಾರೆ. ಅಮ್ಮ ಎಲ್ಲೆಲ್ಲೋ ಮಾಡ್ತಾ ಇರ್ತಾರೆ. ಪ್ರತಿಯೊಬ್ಬರು ಬ್ಯುಸಿ ಆಗಿರೋದ್ರಿಂದ ಎಲ್ಲವೂ ನೋಡ್ಕೊಂಡು ಕಾಂಬಿನೇಷನ್ ನೋಡ್ಕೊಂಡೇ ಮಾಡ್ಬೇಕಾಗತ್ತೆ. ಅದು ಸ್ವಲ್ಪ ಕಷ್ಟನೂ ಆಗ್ತಾ ಇದೆ ಪ್ರೊಡ್ಯೂಸರ್ಗೆ, ನನಗೆ ಗೊತ್ತದು. ಆದರೂ ಕೂಡ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಬಟ್ ನೀವು ಹೇಳ್ದಂಗೆ ಸ್ವಲ್ಪ ಪ್ರಾಬ್ಲಮ್ಗಳಿರ್ತದೆ. ಬಟ್ ಎಲ್ಲದನ್ನು ತುಂಬ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಡು ಕೋಆಪರೇಟ್ ಮಾಡಿಕೊಂಡು ಹೇಳಿದ್ನಲ್ಲ, ಅನಿಲ್ ಅವರು ನಿರ್ದೇಶಕರು ಮಾತಾಡಿದ್ದೆ ಕಂಡಿಲ್ಲ ನಾನು. ಡೈಲಾಗ್ ಕೊಡೋದು ಬಿಟ್ರೆ, ಡೈರೆಕ್ಷನ್ ಆಕ್ಷನ್ ಕಟ್ ಹೇಳೋದು ಬಿಟ್ರೆ ಬೇರೆ ಏನು ಹೇಳೋದು ಅವರು. ಯಾಕೆಂದ್ರೆ ಕೇಳಿದ್ರೆ ಮಾತಾಡ್ತಾರೆ, ಅಷ್ಟು ತಾಳ್ಮೆ. ಸೊ ತುಂಬಾ ಪ್ಲಾನಿಂಗ್ ವೆರಿ ವೆಲ್. ಎವ್ರಿಥಿಂಗ್ ಇಸ್ ಗೋಯಿಂಗ್ ವೆರಿ ಸ್ಮೂತ್ಲಿ. ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್ ಅಟ್ ಆಲ್. ಎವ್ರಿಥಿಂಗ್ ಇಸ್ ಫೈನ್. ಕೆಲವು ಸತ್ಯಗಳನ್ನ, ಇದನ್ನ ನಾವು ಹೇಳೋ ಹಾಗಿಲ್ಲ ಅಗ್ರಿಮೆಂಟ್ ಪ್ರಕಾರ. ಸೊ ಅದರಿಂದ ನೋಡ್ಬಿಡಿ. ಇದ್ರೆ ಇರ್ತೀನಿ, ಇಲ್ಲ ಅಂದ್ರೆ ಇರಲ್ಲ ಅಲ್ವಾ? ಓಕೆ, ಇಲ್ಲ, ಕಥೆ ಪಾತ್ರ ಇರೋರ್ಗು ಇರ್ತೀನಿ ಅಷ್ಟೇ. ತಾಳ್ಮೆ ಮುಖ್ಯ ಆಗಲ್ಲ. ಒಂದು ನನಗೆ ಗೊತ್ತಿಲ್ಲ, ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ನನ್ನ ಆಲೋಚನೆಗಳು ಬೇರೆಮ್ಮ. ನನಗೆಲ್ಲೋ ಸೀತಾರಾಮ್ ಮಾಡ್ತಿದ್ರಲ್ಲ ಸೀರಿಯಲ್ ಮಾಯಾಮೃಗ ಆಗಲಿ, ಅಥವಾ ಗಿರೀಶ್ ಕಾಸರವಳ್ಳಿ ಮಾಡ್ತಾ ಇದ್ದಂಥ ಯಾವುದಾದ್ರು ಗುರಭಂಗ ಆಗಲಿ, ಅಥವಾ ನಮ್ಮ ಈ ಟಿವಿನಲ್ಲಿ ಬರ್ತಾ ಇತ್ತಲ್ಲ ಸೀರಿಯಲ್ಗಳು, ಅವಾಗ ಭಾಷೆಗಳಾಗಲಿ, ಕಥೆಗಳಾಗಲಿ, ಮೌಲ್ಯಗಳಾಗಲಿ ಎಲ್ಲವೂ ಇತ್ತು. ಆದರೆ ಅದೆಲ್ಲೋ ಅದಕ್ಕೆ ಒಂದು ಕಡೆ ಒಂದು ರೀತಿಯಲ್ಲಿ ಅದು ನನ್ನ ಪ್ರಕಾರ ಹೇಳಬೇಕು ಅಂತಂದ್ರೆ, ಎಲ್ಲೋ ಈ ನಾರ್ತ್ ಇಂಡಿಯನ್ ಚಾನೆಲ್ಗಳು ಅದರಿಂದ ಬಂದಂಥ ಇನ್ಫ್ಲೂಯೆನ್ಸ್ಗಳಿಂದ ನಮ್ಮ ಸಂಸ್ಕೃತಿ, ನಮ್ಮ ಇದ್ರ ಮೇಲೆ ಬದಲಾವಣೆ ಆಗ್ತಾ ಶುರುವಾಯಿತು. ಈಗ ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ, ನಮ್ಮ ಮದುವೆ ಸೌತ್ ಇಂಡಿಯನ್ ಮದುವೆ ಅಂತಂದ್ರೆ ನಮ್ಗೊಂದು, ನಮ್ಮ ಮದುವೆ ಇಲ್ಲ ಈಗ ನಿಜವಾದ ಮದುವೆಗಳಲ್ಲೂ ಮೆಹಂದಿ ಬಂದ್ಬಿಟ್ಟಿದೆ, ಇನ್ನೇನೋ ಬಂದಿದೆ, ಎಲ್ಲವೂ ಅದನ್ನ ಫಾಲೋ ಮಾಡ್ತಾ ಇದ್ವಿ. ಇವೆಲ್ಲ ಟಿವಿ ಇನ್ಫ್ಲೂಯೆನ್ಸ್ಗಳೇ, ವಿಚ್ ಐ ವೋಂಟ್ ಅಗ್ರಿ ವಿತ್, ವಿಚ್ ಐ ಡೋಂಟ್ ಥಿಂಕ್ ಇಸ್ ರೈಟ್. ನಮ್ಮ ಸಂಸ್ಕೃತಿ, ನಮ್ಮ ಕಲ್ಚರು, ನಮ್ಮ ನೇಟಿವಿಟಿ, ನಮ್ಮ ರೀಜನಲಿಸಮ್ ಇವನ್ನ ಕಾಪಾಡ್ಕೋಬೇಕು. ಅದಕ್ಕೆ ಅದನ್ನ ಆ ಥರದ್ದು ಮಾಡಿದ್ರೆ ಜನ ನೋಡೋದು ಅನ್ನೋದು ಮಾತ್ರ ನಾನು ನಂಬೋದಿಲ್ಲ. ಯಾಕೆಂತಂದ್ರೆ ಗೃಹಭಂಗದಲ್ಲಿ ಯೂಟ್ಯೂಬಲ್ಲಿ ಬರ್ತಾ ಇದೆ, ಅಚ್ಯುತ್ ಕುಮಾರ್ ಜೊತೆ ಆಕ್ಟ್ ಮಾಡ್ತಿದ್ದೆ ಮೊನ್ನೆ ಸಿನಿಮಾದಲ್ಲಿ. ಅವ್ರು ಹೇಳ್ತಾ ಇದ್ರು, ನಾ ಮಾಳ್ವಿಕನು ಮಾಡಿದಾಳೆ 20 ವರ್ಷಗಳಾದ್ಮೇಲೆ
ಯೂಟ್ಯೂಬ್ನಲ್ಲಿ ಹಾಕಿದ್ದನ್ನ ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ. ಹಾಗಂತಂದ್ರೆ ಅದು ನಮ್ಮ ಮಂಡ್ಯದ ಹಳ್ಳಿಯ ಕತೆ. ಅದಕ್ಕೆ ಯಾವ ಥರದ ಇದು ಇಲ್ಲ, ಮೆರುಗು ಇಲ್ಲ. ಕಂಟೆಂಟ್ ಈಸ್ ಸೋ ಇಂಪಾರ್ಟೆಂಟ್. ಕಂಟೆಂಟ್ ಬಹಳ ಮುಖ್ಯ. ಸೊ ನನಗೆ ನಾನು ಪೂರ್ತಿ ಇದನ್ನ ಅದೇನೋ ಯೋಚನಾ ಲಹರಿನ ಬದಲಾಗ್ಬಿಟ್ಟಿದೆ ಮಾಡೋದ್ರಲ್ಲಿ. ಯಾಕೆ ಅಂತ ಗೊತ್ತಿಲ್ಲ. ಅದು ಅಲ್ಲಿಂದ ಬಂದಿರೋ ಇನ್ಫ್ಲೂಯೆನ್ಸು ಅಥವಾ ಇವತ್ತಿನ ಜನರೇಷನ್ ಡಿಮಾಂಡ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಹೇಳ್ಬೇಕು ಅಂತಂದ್ರೆ ನಾವು ನಮ್ಮ ಸ್ವಂತಿಕೆನ, ನಮ್ಮ ನೇಟಿವಿಟಿನ, ನಮ್ಮ ಸಂಸ್ಕೃತಿನ ಅಳವಡಿಸ್ಕೊಂಡೇ ಮಾಡಿದ್ರೆ ಚೆನ್ನಾಗಿರುತ್ತೆ ಹೊರತು ನಾವು ಬೇರೆಯವ್ರನ್ನ ಕಾಪಿ ಮಾಡೋದು ನನಗೆ ಇಷ್ಟ ಆಗಲ್ಲ. ಐ ಆಮ್ ವೆರಿ ಫ್ರ್ಯಾಂಕ್ ಅಬೌಟ್ ಇಟ್. ನಮ್ಮ ಲೊಕೇಶನ್ಗಳು ನಮ್ಮ ಎಲ್ಲವನ್ನು ನಮ್ದನ್ನೇ ಮಾಡ್ಕೊಂಡಿದ್ದೀವಿ. ಆ ಥರದ್ದು ಬೇರೆ ಯಾವುದನ್ನು ಕಾಣ್ತಾ ಇಲ್ಲ. ಪೂರ್ತಿ ನಮ್ಮ ಸಂಸ್ಕೃತಿನಲ್ಲೇ ನಮ್ಮ ಕಳಸ, ನಮ್ಮ ಮಲೆನಾಡು, ನಮ್ಮ ಊರುಗಳು ನಾವೆಲ್ಲ ಶೂಟಿಂಗ್ ಮಾಡಿದ್ದೀವಿ. ಸೊ ಪ್ರತಿಯೊಂದು ನಮ್ಮದೇ ಆಗಿದೆ ಎಲ್ಲವೂ. ಸೊ ಯಾವುದೇ ಬೇರೆ ರೀತಿಯ ಬೇರೆ ಕಲ್ಚರ್ ಆಗಲಿ ಬೇರೆ ತಗೊಂಡು ಪ್ರತಿಯೊಂದನ್ನು ತನ್ನಕ್ಕೆ ಅಳವಡಿಸ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಬಗ್ಗೆ ಏನು ಅನುಮಾನ ಇಲ್ಲ. ಆ ಥರ ಆಗಿದ್ರೆ ನಾನೇ ಮೊದಲೇ ಪ್ರಶ್ನೆ ಮಾಡ್ತಾ ಇದ್ದೆ. ನಿಜವಾಗ್ಲೂ ಸಿನಿಮಾಗಿಂತ ಚೆನ್ನಾಗಿ ತೆಗಿತಾ ಇದ್ದಾರೆ. ಅಂತಂದ್ರೆ 3 ಕ್ಯಾಮ್ರಾ ಸೆಟ್ಟಲ್ಲಿ, ಡ್ರೋನ್ಗಳು ಎಲ್ಲವನ್ನೂ ತರಿಸಿದ್ದಾರೆ. ಸೊ ಎಲ್ಲವೇ ನಿಮಗೆ ಕ್ವಾಲಿಟಿ ಆಫ್ ಶೂಟಿಂಗ್ ವಾಸ್ ಆಕ್ಚುಲಿ ವೆರಿ ವೆರಿ ಹೈ. ನಾನು ನೋಡಿರಲಿಲ್ಲ ಸೀರಿಯಲ್ಗಳಲ್ಲಿ 3 ಕ್ಯಾಮ್ರಾಗಳನ್ನ, ಡ್ರೋನ್ಗಳನ್ನ ಎಲ್ಲವನ್ನೂ ಉಪಯೋಗಿಸ್ತಾ ಇರುತ್ತೆ. ನಾನು ಸೀರಿಯಲ್ ಹೇಳ್ಬೋದು. ನಾನು ಆಕ್ಚುಲಿ ನಾನು ಮಾಡ್ತಿರ್ಬೇಕಾದ್ರೆ ಸಿನಿಮಾ ಮಾಡ್ದಂಗೆ ಇತ್ತು. ಅದನ್ನ ಹೇಳೋದು ಮರ್ತ್ಬಿಟ್ಟಿದ್ದು, ಅದಕ್ಕೆ ಹೇಳಿದೆ. ವಸುದೇವ ಕುಟುಂಬ ನಮ್ಮ ಸೀರಿಯಲ್ ಕತೆ ತಂದೆ ಇಲ್ಲದೆ, ಅಂದರೆ ಮನೆ ಯಜಮಾನನೇ ಇಲ್ಲದೆ 4 ಹೆಣ್ಮಕ್ಳು ಹೇಗೆ ಸಮಾಜನ ಎದುರಿಸ್ತಾರೆ, ಹಾಗೆ ಸಮಾಜದಲ್ಲಿ ಹೇಗೆ ತಲೆ ಎತ್ಕೊಂಡು ಸ್ವಾಭಿಮಾನದಿಂದ ಬದುಕ್ತಾರೆ ಅಂತ ತೋರ್ಸಕ್ಕೆ ಹೊರಟಿದ್ದಾರೆ. ಸೊ ಇದರಲ್ಲಿ ಹೆಣ್ಮಕ್ಳು ಎಷ್ಟು ಧೈರ್ಯವಾಗಿ ಇರಬೇಕಾಗತ್ತೆ ಅನ್ನೋದನ್ನು ತುಂಬ ಸೂಕ್ಷ್ಮವಾಗಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ ಒಂದು ಥ್ರೆಡ್ ಇಟ್ಕೊಂಡು ಈ ಕತೆ ಹೋಗುತ್ತೆ. ನೀವು ಕೇಳಿದ್ರಿ ನಾವು ತುಂಬ ಬೇರೆ ಭಾಷೆಗಳಿಂದ ಇನ್ಫ್ಲುಯೆನ್ಸ್ ಆಗ್ತೀವಿ ಅಂತ. ನಮ್ಮ ಕನ್ನಡ ಭಾಷೆಗಳಿಂದನೂ ಬೇರೆಯವರು ಇನ್ಫ್ಲುಯೆನ್ಸ್ ಆಗಿದ್ದಾರೆ ಅಲ್ವಾ? ದಿಸ್ ನಥಿಂಗ್ ರಾಂಗ್. ಅಂದರೆ ಒಳ್ಳೆಯದನ್ನು ತಗೊಳ್ಳೋದ್ರಲ್ಲಿ ಯಾವ ಭಾಷೆ ಆದ್ರೇನು, ಯಾವ ಅದಕ್ಕೇನು ಲಿಮಿಟೇಷನ್ಸ್ ಇರಬಾರ್ದು ನಾನು ಅನ್ಕೊತೀನಿ. ಇವಾಗ ನಾವು ಒಂದು ಕಲಿಯೋದೇ ಇರ್ಬೋದು, ಅದು ಯಾರಿಂದ ಕಲಿತ್ರೆ ಏನು, ಒಳ್ಳೇದಿದ್ರೆ ಕಲಿಯೋಣ, ಒಳ್ಳೇದಿದ್ರೆ ತಗೊಳ್ಳೋಣ. ಸೊ ಹಾಗಾಗಿ ದಿಸ್ ನಥಿಂಗ್ ರಾಂಗ್ ಅಂತ ನನ್ಗನ್ಸುತ್ತೆ. ಹಾಗಂತ ನಾವು ಪೂರ್ತಿಯಾಗಿ ಅವ್ರದ್ದೇ ಸೀನ್ ಟು ಸೀನ್ ರೀಮೇಕ್ ಅಂತೂ ಮಾಡಲ್ಲ, ಅದಂತೂ 100%. ಕತೆ ಅಂದರೆ ಅಲ್ಲಿ ಏನೋ ಒಂದು ಥ್ರೆಡ್, ಒಂದು ಮೂಲ ಕಥೆಯಲ್ಲಿ ನಮ್ಗೆ ಇಷ್ಟ ಆಗಿರೋದು ನಾವು ತೊಗೊಂಡಿರ್ತೀವಿ. ಉಳಿದಿದ್ದೆಲ್ಲ ನಮ್ಮ ನೇಟಿವಿಟಿಗೆ ತಕ್ಕ ಹಾಗೆ ನಾವು ಅದನ್ನು ಬಳಸ್ಕೋತೀವಿ. ಭಾಷೆ ಆಗಿರ್ಬೋದು, ಊರಾಗಿರ್ಬೋದು, ಎಲ್ಲನೂ ನಮ್ಮ ನೇಟಿವಿಟಿಗೆ ತಕ್ಕ ಹಾಗೆ ನಾವು ಅದನ್ನು ಬದಲಾಯಿಸ್ಕೊಳ್ತಾ ಹೋಗ್ತೀವಿ. ಹಾಗೆ ಕಥೆನೂ ಅಷ್ಟೇ, ಒಂದು ಮೇನ್ ಥ್ರೆಡ್ ಅನ್ನೋದು ಬಿಟ್ಟರೆ ಬೇರೆ ಎಲ್ಲೂ ನಾವು ಅದನ್ನು ತುಂಬ ಅದೇನೇ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಅಷ್ಟೇ, ಅದು ರೀಮೇಕ್ ಅನ್ನೋದ್ರ ಬಗ್ಗೆ ನಾನು ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಈಗ ನಾನು ಬಿಗ್ ಬಾಸ್ ಆದಮೇಲೆ 1 ವರ್ಷ ಆಯಿತು, ಇವಾಗ ಈ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ. ಕಾರಣ ಏನು ಅಂತಂದರೆ, ಒಬ್ಬ ಕಲಾವಿದನಿಗೆ ಪಾತ್ರ ಎಷ್ಟು ಮುಖ್ಯ ಆಗುತ್ತೋ ಹಾಗೆ ಪ್ರೊಡಕ್ಷನ್ ಹೌಸು ಅಷ್ಟೇ ಮುಖ್ಯ ಆಗುತ್ತೆ. ಪಾತ್ರ ಎಷ್ಟೇ ಒಳ್ಳೇದಿರ್ಬೋದು, ಅದಕ್ಕೆ ತಕ್ಕ ಹಾಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ಪ್ರೊಡಕ್ಷನ್ ಹೌಸು, ಆ ಪಾತ್ರ ಸತ್ತು ಹೋಗುತ್ತೆ. ರೈಟರಿಂದ ಹಿಡಿದು ಟೆಕ್ನಿಷಿಯನ್ಸು, ಕ್ಯಾಮ್ರಾಮ್ಯಾನು, ಡೈರೆಕ್ಟ್ರು, ಪ್ರೊಡ್ಯೂಸರು ಎಲ್ಲರೂ ತುಂಬ ಮ್ಯಾಟ್ರ್ ಆಗ್ತಾರೆ. ನಮ್ಮ ಒಂದು ಈ ಏನಂತ ಈ ಚಲನಚಿತ್ರ ಮಾಡೋದಿರೋ ಒಂದು ಪ್ಯಾಷನ್ ಇಟ್ಕೊಂಡು ಮಾಡಬೇಕು. ಇಲ್ಲಿ ದುಡ್ಡಿಗಿಂತ ಹೆಚ್ಚಾಗಿ ನಮ್ಮ ಪ್ಯಾಷನ್ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಅಂಥ ಪ್ಯಾಷನ್ ಇರುವಂತಹ ಪ್ರೊಡ್ಯೂಸರು ನಮ್ಮವರು, ಯಾಕಂದರೆ ಅವರು ನಿರ್ದೇಶಕರಾಗಿದ್ದರು, ಈಗ ಅವರು ಪ್ರೊಡಕ್ಷನ್ ಹೌಸ್ ಇದೆ. ಸೊ ಅವ್ರಿಗೆ ಗೊತ್ತಿದೆ ಹೇಗೆ ಯಾವ ಥರ ಮಾಡಬೇಕು ಅಂತ ಒಂದು ಪ್ಯಾಷನ್ ಇದೆ. ಅವ್ರ ಜೊತೆ ನಾನು ಹಿಂದೆನೂ ಕೆಲಸ ಮಾಡಿದ್ದೀನಿ. ಸೊ ಮತ್ತೆ ಅವ್ರ ಜೊತೆ ಕೆಲಸ ಮಾಡ್ತಿರೋದು ತುಂಬ ಖುಷಿ ಆಗ್ತಾಯಿದೆ. ಹಾಗಾಗಿ ಪ್ರೊಡಕ್ಷನ್ ಹೌಸಿಂದ ಕಾಲ್ ಬಂದಾಗ, ಆಮೇಲೆ ಪಾತ್ರನೂ ಚೆನ್ನಾಗಿತ್ತು. ಹಾಗೆ ಸತ್ಯಕಿಯವರು ಈ ಕತೆ ಬರೀತಾ ಇದ್ದಾರೆ. ಈ ಹಿಂದೆನೂ ಅವರ ಒಂದು ಸ್ಕ್ರೀನ್ ಪ್ಲೇ ಡೈಲಾಗಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಹಾಗಾಗಿ ನನಗೆ ತುಂಬ ಖುಷಿ ಇದೆ ಅವರ ಒಂದು ಕತೆ, ಸ್ಕ್ರೀನ್ ಪ್ಲೇ ಅಲ್ಲಿ ಮತ್ತೆ ಇನ್ನೊಂದು ಪ್ರಾಜೆಕ್ಟ್ ಮಾಡೋದು. ಐ ಆಮ್ ವೆರಿ ಹ್ಯಾಪಿ. ಹಾಗಾಗಿ ನಾನು 1 ವರ್ಷ ಆದಮೇಲೆ ಈ ಪ್ರಾಜೆಕ್ಟ್ ಒಪ್ಕೊಂಡಿದ್ದು. ಎಸ್, ಇದರಲ್ಲೂ ನಾನು ನೆಗೆಟಿವ್ ರೋಲ್ ಮಾಡ್ತಾಯಿದ್ದೀನಿ.
ಒಂಥರ ನೆಗೆಟಿವ್ ರೋಲ್ಗೆ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ. ನಾನು ಹೇಳ್ತೀನಪ್ಪ, ನಾನು ತುಂಬ ಒಳ್ಳೆಯವಳು, ನಾನು ಕೆಟ್ಟವಳಲ್ಲ, ದಯವಿಟ್ಟು ನಂಗೆ ಒಳ್ಳೆ ಪಾತ್ರ ಕೊಡಿ, ಇನ್ನೋಸೆಂಟ್ ಪಾತ್ರ ಕೊಡಿ, ಆ್ಯಸ್ ಐ ಆಮ್ ಇನ್ನೋಸೆಂಟ್. ಸರ್, ಡು ಯು ಅಗ್ರಿ? ಅದಕ್ಕೆ ಕೇಳ್ತೇನೆ, ಡು ಯು ಅಗ್ರಿ ಅಂತ. ಇಲ್ಲ, ಅದು ನಮಗೆ ಕೆಲ್ಸದ ಬಗ್ಗೆ ಯಾವಾಗ ತುಂಬ ಪ್ರೀತಿ ಇರುತ್ತಲ್ವಾ, ಆವಾಗ ನಾವು ತುಂಬ ಪ್ರಶ್ನೆ ಕೇಳ್ತೀವಿ, ತುಂಬ ಫ್ರಸ್ಟ್ರೇಟ್ ಆಗ್ತೀವಿ. ಅಂದರೆ ಚೆನ್ನಾಗಾಗ್ಬೇಕು ಅನ್ನೋ ಒಂದು ಉತ್ಸಾಹ ಇರುತ್ತಲ್ವಾ, ಅಷ್ಟಕ್ಕೋಸ್ಕರ ನಾವು ಅಷ್ಟೊಂದು ಪುಷ್ ಮಾಡೋದು, ಡೈರೆಕ್ಟರ್ನ ಇರ್ಬೋದು, ಪ್ರೊಡ್ಯೂಸರ್ನ ಇರ್ಬೋದು, ಸಹ ಕಲಾವಿದ್ರೆ ಹಿಂಗೆ ಮಾಡೋಣ ಹಂಗೆ ಮಾಡೋಣ. ಎಸ್ಪೆಷಲಿ ನಾನು ಸ್ವಲ್ಪ ಜಾಸ್ತಿ ಮೂಗು ತೋರಿಸ್ತೀನಿ. ಯಾಕಂದರೆ ಚೆನ್ನಾಗಾಗಬೇಕು ಅಷ್ಟೇ. ನಾವು ಜನಕ್ಕೆ ಏನೋ ಒಂದು ಕೊಡಬೇಕಂದ್ರೂ ಅವ್ರು ಖುಷಿಯಾಗಿ ತಗೋಬೇಕು, ಖುಷಿ ಪಡಬೇಕು. ನಾವಿರೋದೇ ಎಂಟರ್ಟೈನ್ಮೆಂಟ್ ಮೀಡಿಯಾದಲ್ಲಲ್ವಾ, ನಾವು ಎಂಟರ್ಟೈನ್ ಮಾಡಲೇಬೇಕು ಅನ್ನೋ ಒಂದು ಉತ್ಸಾಹದಿಂದ ನಾನು ಅಷ್ಟೊಂದು ಕೇರ್ ಮಾಡ್ತೀನಿ. ಆ ಕೇರ್ ಒಂದೊಂದ್ಸಲ ಏನಂತಾರಲ್ಲ, ಓವರ್ ಆಗ್ಬಿಡತ್ತೆ ಅನ್ನೋ ಅನಿಸುತ್ತೆ, ಗೊತ್ತಿಲ್ಲ. ಮೇ ಬಿ ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೋತಾರೆ. ಸೊ ಸೊ ಇನ್ನೋಸೆಂಟ್ ಪಾತ್ರಗಳಿಗೆ ಇಂಥ ನಾನು ನೆಗೆಟಿವ್ ರೋಲ್ಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತೀನಿ ಅಂತ ಎಲ್ಲರೂ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ ನಮ್ಮ ಹೋಲ್ ಇಂಡಸ್ಟ್ರಿ. ಸೊ ನನ್ನ ನೆಗೆಟಿವ್ ರೋಲ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದ್ದಾರೆ. ಐ ಆಮ್ ಹ್ಯಾಪಿ. ಲೈಕ್ ತುಂಬ ಚೆನ್ನಾಗಿ ಜನಕ್ಕೆ ನಾನು ಈ ಪಾತ್ರದಲ್ಲೇ ರೀಚ್ ಆಗಿರೋದ್ರಿಂದ ಜನಕ್ಕೆ ನನ್ನನ್ನು ಯಾವ ರೀತಿ ನೋಡಬೇಕು ಅಂತ ಇಷ್ಟ ಇದೆಯೋ, ಖುಷಿ ಇದೆಯೋ ಅದನ್ನೇ ಮಾಡೋಣ. ಬಿಕಾಸ್ ಅವ್ರಿಗೋಸ್ಕರನೇ ನಾವಿರೋದು, ಅವರ ಒಂದು ಮನೋರಂಜನೆಗೆ ನಾವಿರೋದ್ರಿಂದ ಐ ಆಮ್ ಹ್ಯಾಪಿ ಟು ಡೂ ಎನಿಥಿಂಗ್ ಅಂಟಿಲ್ ಅನ್ಲೆಸ್ ಐ ಆಮ್ ಹ್ಯಾಪಿ ಆ್ಯಂಡ್ ದೇ ಆರ್ ಹ್ಯಾಪಿ. ನಾನು ಒಳ್ಳೆಯವಳು ಪ್ಲೀಸ್ ಪ್ಲೀಸ್ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ. ರೀಲ್ ಲೈಫಲ್ಲಿ ನೀವು ತುಂಬಾನೇ ಒಳ್ಳೆಯವರು, ರಿಯಲ್ ಲೈಫಲ್ಲಿ. ಸೊ ರೀಲಲ್ಲಿ ಮಾತ್ರ ವಿಲ್ಲನು, ರಿಯಲ್ ಅಲ್ಲಿ ಸೂಪರ್ ಮೇಡಮ್ ಅಂತ ಹೇಳ್ತಾ ಅದನ್ನ ನೋಡಿದೀವಿ ನಾವು ಬಿಗ್ ಬಾಸ್ ಅಲ್ಲಿ. ಸಚ್ ಎ ಲವ್ಲಿ ಸೋಲ್. ಥ್ಯಾಂಕ್ ಯು ಹಂಸ. ಸೊ ಐ ಕೈಂಡ್ಲಿ ರಿಕ್ವೆಸ್ಟ್ ಎಲ್ಲ ಮುಖ್ಯ ಪಾತ್ರಧಾರಿಗಳು ಜಾಯ್ನ್ ಆಗಬೇಕು ಸ್ಟೇಜ್ಗೆ, ಒಂದು ಗ್ರೂಪ್ ಫೋಟೋಗೆ. ವಸುದೈವ ಕುಟುಂಬ ಇನ್ಮುಂದೆ ಪ್ರಸಾರವಾಗ್ತದೆ ಇದೇ ಸೋಮವಾರದಿಂದ ಪ್ರತಿದಿನ ರಾತ್ರಿ 8:30ಕ್ಕೆ. ಸಮಾಜದಲ್ಲಿ ವಸುದೇವನ ಕುಟುಂಬ ಅಪಾರ ಪ್ರೀತಿ ಗೌರವವನ್ನ ಪಡೆದಿರತ್ತೆ. ಹಳ್ಳಿಯಲ್ಲಿ ಊರ ಹಬ್ಬದ ಸಡಗರದ ಜೊತೆಗೆ ಹಿರಿಮಗಳ ಮದುವೆ ಸಿದ್ಧತೆ ವಿಜೃಂಭಣೆಯಿಂದ ಸಾಗ್ತಿರುವಾಗ ಕುಟುಂಬದಲ್ಲಿ ಆಕಸ್ಮಿಕವಾಗಿ ಸಂಭವಿಸುವಂತ ಒಂದು ದುರ್ಘಟನೆ ಎಲ್ಲರ ಜೀವತೆ ತಿಳಿಬೇಕು ಅಂದ್ರೆ ನೋಡಿ ವಸುದೇವ ಕುಟುಂಬ ಸೀರಿಯಲ್ ಅಂತ ಹೇಳ್ತಾ, ಖಂಡಿತವಾಗ್ಲೂ ಎಲ್ಲ ಕನ್ನಡಿಗರ ಮನಸ್ಸನ್ನ ಗೆಲ್ಲತ್ತೆ, ಮನವನ್ನ ತಟ್ಟತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ನಿಮ್ಮೆಲ್ಲರ ಸಂಪೂರ್ಣ ಸಹಕಾರ ಮನೆ ಮನೆಗೂ ಈ ಒಂದು